Good morning, students. Today, I'm going to take another very important topics in the research methodology. The topic is what is the need of research in economics? We are all studying economics as our subjects. So, what is the need of study? Research in economics. It's very interesting because probably without research there is no economics, or if there is no research in the economics, there is no use of studying in economics. So, in every step of our life, if you are an economist or a student of economics, you should have a nature of doing research. You should have tilt, or you should have some idea about the research, because as we all know, this is the predictive science. It depends upon the human behavior, and in such case we need to have research in different way. Today I'm going to discuss what are the aspects that we can keep in mind while doing research in economics, and how you can do it, and what are the areas for research, everything. ಸೊ ಪ್ರಿಯ ವಿದ್ಯಾರ್ಥಿಗಳೇ, ರಿಸರ್ಚ್ ಮೆಥಡಾಲಜಿಯಲ್ಲಿ ಮುಂದಿನ ಸೆಷನ್ ಇದು. ಇದರೊಳಗಡೆಗೆ ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ, ಅರ್ಥಶಾಸ್ತ್ರದಲ್ಲಿ ರಿಸರ್ಚಿನ ಅಗತ್ಯ ಏನಿದೆ, ವಾಟ್ ಆರ್ ದ ನೀಡ್ ಆಫ್ ರಿಸರ್ಚ್ ಇನ್ ಎಕನಾಮಿಕ್ಸ್, ಹಾಗಿದ್ರೆ ಯಾವ ಏರಿಯಾದಲ್ಲಿ ಮಾಡ್ಬೋದು, ಹೇಗೆ ಮಾಡ್ಬೋದು ಎನ್ನುವುದನ್ನು ಇವತ್ತಿನ ಕ್ಲಾಸಿನಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ನೀಡ್ ಫಾರ್ ರಿಸರ್ಚ್ ಇನ್ ಎಕನಾಮಿಕ್ಸ್. ನಾವು ಸಾಮಾನ್ಯವಾಗಿ ಅರ್ಥಶಾಸ್ತ್ರದಲ್ಲಿ ರಿಸರ್ಚ್ ಮಾಡೋದು 3 ಬ್ರಾಡ್ ಕ್ಯಾಟಗರೀಸ್, 3 ದೊಡ್ಡ ಕ್ಲಾಸಿಫಿಕೇಶನ್ ಮಾಡ್ಕೊಳ್ಳೋದಾದರೆ 3 ವಿಭಾಗಗಳಲ್ಲಿ ನಾವು ರಿಸರ್ಚನ್ನು ಮಾಡ್ಕೊಂಡು ಹೋಗ್ಬೋದು. ಒಂದು ರಿಯಲ್ ಥಿಯರಿ, ಕಾಂಟ್ರಿಬ್ಯೂಟ್ಸ್ ಮೆಕ್ಯಾನಿಸಮ್ ಫಾರ್ ಅದರ್ಸ್. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಟ್ ದಿ ಇಂಟೆಲೆಕ್ಚುವಲ್ ಲೆವೆಲ್. ಈ ಸ್ಟಡಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಹಿಯರ್ ಇಟ್ ಈಸ್ ರಿಯಲ್ ಥಿಯರಿಗಳನ್ನು ನಾನು ಈಗಾಗಲೇ ನಿಮಗೆ ಒಂದೆರಡು ಸಲ ಹೇಳಿದೆ. ಸೊ ಇಫ್ ಯು ವಾಂಟ್ ಟು ಟೆಸ್ಟ್ ದ ರಿಯಲ್ ಥಿಯರಿ, ಸಮಟೈಮ್ಸ್ ಯು ಹ್ಯಾವ್ ಟು ಅಪ್ಲೈ ದ್ಯಾಟ್ ಒನ್ ರಿಯಲ್ ವರ್ಲ್ಡ್. ಯಾವುದೇ ಸಿದ್ಧಾಂತ ಇರ್ಬೋದು, ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ಸು ಸಿದ್ಧಾಂತ ಏನಿದೆ, ನಮಗೆ ಇವತ್ತು ಸೈನ್ಸಿನ ಸ್ಟೇಟಸ್ ಅನ್ನೋದು ಒಂದು ಕೊಟ್ಟಿದೆ. ಬಿಕಾಸ್ ದ್ಯಾಟ್ ಲಾ ಸೇಸ್ ಇಫ್ ಯು ಕಂಟಿನ್ಯೂಸ್ಲಿ ಯೂಸ್ a piece of land, or any for that matters, after that they included the missions also. In the beginning slow, and then there will be increasing. In the beginning there is increasing and it is constant, and after that there will be decreasing, and then there will be negatives. That may not be the earlier, may not be the exact thing. There is challenge towards this particular theory. ಸಿದ್ಧಾಂತಕ್ಕೆ ಚಾಲೆಂಜ್ ಮಾಡಿದ್ರು. ಹೇಗ್ರಿ ಇದು, ನಾವು ಭೂಮಿಯಲ್ಲಿ ಹೊಸ ರೀತಿಯ ಒಂದು ಭೂಮಿ ಅಥವಾ ಮಿಷನ್ನಲ್ಲಿ ಹೊಸ ರೀತಿಯ ರಸಗೊಬ್ಬರಗಳನ್ನು, ಹೊಸ ರೀತಿಯ ಉತ್ಪಾದನೆಯ ಪ್ರಕ್ರಿಯೆಯನ್ನು ಮಾಡಿಕೊಂಡಾಗ ಅದು ಏರಿಕೆ ಆಗ್ತದೆ. ಎಸ್, ಇಟ್ ವಾಸ್ ಪ್ರೂವ್ಡ್ ಫಾರ್ ದಿ ಟೈಮ್ ಬಿಂಗ್. ಒಂದು ಸಂದರ್ಭದಲ್ಲಿ ಅದು ಸತ್ಯ ಕೂಡ ಆಯಿತು. ಯಾಕಂದರೆ ಆ ಸಂದರ್ಭದಲ್ಲಿ ಕೆಲವೊಬ್ಬರು ಟೆಸ್ಟ್ ಮಾಡಿದಾಗ, ಕೆಮಿಕಲ್ ಫರ್ಟಿಲೈಸರ್ಸ್ ಬಂದಾಗ ಕೆಲವು ವರ್ಷಗಳ ಕಾಲ ನಮ್ಮ ಭೂಮಿಯ ಉತ್ಪಾದನೆ ಏರಿಕೆ ಆಯಿತು, ಹೆಚ್ಚುತ್ತಾನೆ ಹೋಯಿತು. ನೀವು ಇಳಿಮುಖ ಆಗ್ತದೆ ಒಂದು ಟೈಮಿನ ನಂತರ ಅಂತ ಹೇಳಿದರೆ ಆಗ್ತಾ ಇಲ್ಲ. ಸೊ ದಿಸ್ ಇಸ್ ಫಾರ್ ದಿ ಡೌಟ್ raised against this theory, criticisms raised against this theory, but it is not a fact. After some times they also come to know that no, it is not like that. Definitely there is decreasing the product. Otherwise, at one end it is going to be totally what do you say, barren land. It has become barren land. They can't able to cultivate for 10 years like that. Okay, that is why ರಿಯಲ್ ಥಿಯರಿಗಳನ್ನು ರಚಿಸುವಂಥದ್ದು ಒಂದು ಕಡೆಗೆ, ಆ್ಯಂಡ್ ಅಪ್ಲೈಡ್ ದ ಸೇಮ್ ಥಿಯರಿ ದಟ್ ಯು ಗೋಯಿಂಗ್ ಟು ಅಪ್ಲೈಡ್ ಮಾಡಲಿ. ಈಗಲೇ ನಾನು ಹೇಳಿದ ಉದಾಹರಣೆ ಕೊಟ್ಟಿದ್ದೇನೆ, ಇಲಿಮಿನೇಟ್ ದ ಎಕಾನಮಿಕ್ಸ್ ಆಫ್ ಪರ್ಟಿಕ್ಯುಲರ್ ಇಶ್ಯೂಸ್. ನಾವು ತುಂಬ
ವಿಷಯಗಳನ್ನು ನಾವೇನು ಮಾಡ್ಕೋಬೇಕಾಗ್ತದೆ, ಆ ಥಿಯರಿಯನ್ನು ಅಪ್ಲೈ ಮಾಡಬೇಕು. ಇಲ್ಲೊಂದು ಎಕ್ಸಾಂಪಲ್ ನಾನು ಕೊಡ್ತೇನೆ, ಸಿಂಪಲ್ ಎಕ್ಸಾಂಪಲ್ ಆಫ್ ಕೋರ್ಸ್. ಹಲವಾರು ಸಿದ್ಧಾಂತಗಳು ಈ ತೆರಿಗೆಗೆ ಸಂಬಂಧಪಟ್ಟಂತೆ ಉಪಯೋಗಿಸಲ್ಪಟ್ಟಿವೆ. ಒಂದು ಲಾ ಆಫ್ ಕನ್ಸ್ಯೂಮರ್ ಸರ್ಪ್ಲಸ್. ನಾವು ಮೈಕ್ರೋ ಎಕಾನಮಿಕ್ಸ್ನ ವೆರಿ ಬೇಸಿಕ್ ಥಿಯರಿ ಆಲ್ಫ್ರೆಡ್ ಮಾರ್ಷಲ್ ಕೊಟ್ಟಿರ್ತಕ್ಕಂಥದ್ದು. ಆ ಸಿದ್ಧಾಂತ ಏನು ಹೇಳ್ತದೆ ಅಂದರೆ, ಸಾಮಾನ್ಯವಾಗಿ ಕೆಲವು ವಸ್ತುಗಳಿಗೆ ಸಂಬಂಧಪಟ್ಟಂತೆ, ಅಥವಾ ನಾವು ಇಫ್ ಯು ವಾಂಟ್ ಟು ಅಪ್ಲೈ ಲಾ ಆಫ್ diminishing marginal utility of money, that is the most important things, then there is chance of imposing or using this theory in the taxation system. ಹೇಗೆ ಇದು ಹಾಗೆ ನಾವು ಯೋಚನೆ ಮಾಡ್ಬೋದು ಅಂದರೆ, ಇಲ್ಲಿ ಕನ್ಸ್ಯೂಮರ್ ಸರ್ಪ್ಲಸ್ ಸಿದ್ಧಾಂತ ಏನು ಹೇಳ್ತದೆ, ಒಬ್ಬ ವ್ಯಕ್ತಿ ಒಂದು ವಸ್ತುವಿನ ಬಗ್ಗೆ ಒಂದಷ್ಟು ಬೆಲೆಯನ್ನು ನಿರೀಕ್ಷೆ ಮಾಡ್ಕೊಂಡು ಬರ್ತಾನೆ, ಆದರೆ ಆ್ಯಕ್ಚುಯಲ್ ಆಗಿ ಕಡಿಮೆ ಬೆಲೆಯನ್ನು ಅಲ್ಲಿ ಇರ್ತದೆ. ಆ ಗ್ಯಾಪ್ ಏನಿದೆ, ಅವನು ನಿರೀಕ್ಷೆ ಮಾಡ್ಕೋ ಪೊಟೆನ್ಷಿಯಲ್ ಪ್ರೈಸ್ ಅಂತ ಕರೀತೇವೆ, ಅದಕ್ಕೂ ಮತ್ತು ಆ್ಯಕ್ಚುಯಲ್ ಪ್ರೈಸ್ಗೆ ಏನು ಗ್ಯಾಪ್ ಇರ್ತದೆ, ದ್ಯಾಟ್ ಗ್ಯಾಪ್ ಇಸ್ ಗೋಯಿಂಗ್ ಟು ಬಿ ದಿ ಕನ್ಸ್ಯೂಮರ್ ಸರ್ಪ್ಲಸ್. ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಆಫ್ ಮನಿ ಬಗ್ಗೆ ಮಾತಾಡ್ತದೆ. ಮನಿಯ ಅಂಚಿನ ತುಷ್ಟುಗಳೇ ಇಳಿಮುಖವಾಗ್ತದೆ. ಇದು ಕೂಡ ಶ್ರೀಮಂತರಾಗ್ತಾ ಹೋದಾಗೆ, ನಾನು ಐ ಡೋಂಟ್ ಲೈಕ್ ಟು ಟಾಕ್ ಅಬೌಟ್ ದ ಸ್ಟಿಂಜೀಸ್ ಆ್ಯಂಡ್ ಸಚ್ ಪೀಪಲ್ಸ್, ದೆರ್ ಆರ್ ಎಕ್ಸೆಪ್ಷನ್ಸ್ ಟು ದ್ಯಾಟ್. ಅದರ್ವೈಸ್ ಮೆಜಾರಿಟಿ ದ ಮನಿಯ ಮೇಲೆ ಇರ್ತಕ್ಕಂಥ ವ್ಯಾಮೋಹ ಯಾವ ಇಂಟೆನ್ಸಿಟಿ ಇರ್ತದೋ ಕಡಿಮೆ ಆಗ್ತಾ ಬರ್ತದೆ. ಇಟ್ ಕಮ್ಸ್ ಡೌನ್ ಗ್ರ್ಯಾಜುವಲಿ ಅಂತ. ಸೊ ಹಾಗೆ ಆದಾಗ that you can impose or that you can adopt progressive taxation. ಬಹುಶಃ ನಾವೆಲ್ಲ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ನಲ್ಲಿ ಏನು ಹೇಳ್ತದೆ, ಯಾರು ಹೆಚ್ಚು ಕನ್ಸ್ಯೂಮರ್ ಸರ್ಪ್ಲಸನ್ನು ಅಂದ್ಕೋತಾರೋ, ಯಾರು ಈಗ ಒಂದು ವಸ್ತುವಿಗೆ ಬೆಲೆಯನ್ನು ಹೆಚ್ಚು ನಿರೀಕ್ಷೆ ಮಾಡೋರು ಯಾರು, ದೋಸ್ ಹ್ಯಾವ್ ಮೋರ್ ಇನ್ಕಮ್, ದೇ ಥಿಂಕ್ ದ್ಯಾಟ್ ಹೌದು ಬೆಲೆ ಇಷ್ಟಿರ್ಬೋದು ಅಷ್ಟಿರ್ಬೋದು ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತದೆ. ಯಾರಿಗೆ ಆದಾಯ ಕಡಿಮೆ ಇರ್ತದೆ ಅವರು ಆ ಥರದಲ್ಲಿ ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ. ಎಷ್ಟು ಕಡಿಮೆ ಇದೆ ಅಷ್ಟೇ ಖುಷಿ ಪಡ್ತಾರೆ ಅವರು. ಬಟ್ ಇವರು ಖುಷಿ ಪಡ್ತಾರೆ, ದಟ್ ಖುಷಿ ಪಾರ್ಷಲಿ ವಿಲ್ ಬಿ ಟೇಕನ್ ಅವೇ ಫ್ರಾಮ್ ದ್ಯಾಮ್ ಫಾರ್ ದಿ ಗೌರ್ಮೆಂಟ್. ಕನ್ಸ್ಯೂಮರ್ ಸರ್ಪ್ಲಸ್ ವಾಟ್ ಟೆಲ್ಸ್, ಜಾಸ್ತಿ ಕನ್ಸ್ಯೂಮರ್ ಸರ್ಪ್ಲಸ್ ಇರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಒಂದಷ್ಟು ಜಾಸ್ತಿ ಟ್ಯಾಕ್ಸನ್ನು ಹೇರುವಂಥ ಅಗತ್ಯತೆ ಇರುತ್ತದೆ. ತನ್ಮೂಲಕ ಅವರ ಕನ್ಸ್ಯೂಮರ್ ಸರ್ಪ್ಲಸ್ ಏನಿದೆ ಅದನ್ನು ಪಾರ್ಷಲಿ ದಟ್ ಗೌರ್ಮೆಂಟ್ ಇಸ್ ಗೋಯಿಂಗ್ ಟು ಟೇಕ್. ಇಟ್ ಡಸ್ ನಾಟ್ ಮ್ಯಾಟರ್. ಕೌಟಿಲ್ಯ ಕೂಡ ಅದನ್ನೇ ಹೇಳ್ತಾನೆ, ತುಂಬ ಪಿಂಚ್ ಆಗಬಾರ್ದು, ಅಯ್ಯೋ ನಾನು ಕೆಲಸ ಮಾಡಿದ್ರೆ ನನಗೆ ಸಿಗೋದೇ ಇಲ್ಲ, ಅಷ್ಟು ಕೂಡ ಹೇಗೆ ತಗೊಂಡು ಹೋಗ್ತದೆ ಅನ್ನುವ ರೀತಿಯಲ್ಲಿ ಆಗ್ಬೋದು. ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಸಿಸ್ಟಮ್ ಇಸ್ ನಾಟ್ ಗೋಯಿಂಗ್ ಟು ಥಿಂಕ್ ಇನ್ ದ್ಯಾಟ್ ಡೈರೆಕ್ಷನ್. ಬಟ್ ಅವನಲ್ಲಿ ಕನ್ಸ್ಯೂಮರ್ ಸರ್ಪ್ಲಸ್ ಇರ್ತಕ್ಕಂಥದ್ದನ್ನು ದಟ್ ಗೌರ್ಮೆಂಟ್ ಇಸ್ ಗೋಯಿಂಗ್ ಟು ಅಪ್ಲೈ ದಿಸ್ ಥಿಯರಿ. ಸೊ ಹಾಗೆ ಪ್ರಾಕ್ಟಿಕಲ್ ಆಗಿ ಉಪಯೋಗಿಸ್ತಕ್ಕಂಥದ್ದು, ದಟ್ ಇಸ್ ಅಪ್ಲೈಡ್. ನಾವು ಸಿದ್ಧಾಂತವನ್ನು ಅಪ್ಲೈ ಮಾಡಿ ಅದರ ಸಿದ್ಧಾಂತ ಹೌದಾ ಅಲ್ವಾ, ದಿಸ್ ಇಸ್ ಇಫ್ ದಟ್ ಈಸ್ ದಿ ಥಿಯರಿ, ದೆನ್ ವಿ ಹ್ಯಾವ್ ಟು ಬೈ ರಿಸರ್ಚ್ ದಟ್ ವಿ ಕ್ಯಾನ್ come out of the result that yes, this theory is useful in the real life, I mean applied life. ರಿಸರ್ಚ್ ಮೂಲಕ ಗೊತ್ತಾಗಬೇಕು. ಯಾಕಂದರೆ ಇಂಟೆಲೆಕ್ಚುವಲ್ ಲೆವೆಲ್ ನಾವು ಮೊದಲು ಓದಿರ್ತಕ್ಕಂಥ ರಿಯಲ್ ಥಿಯರಿಯನ್ನು ಕನ್ಸ್ಟ್ರಕ್ಟ್ ಮಾಡ್ತಕ್ಕಂಥ ಒಂದು ಕಡೆಗಾದರೆ ಅದು ಕೂಡ ಒಂದು ಕಡೆ ರಿಸರ್ಚು. ಆ ಥಿಯರಿಯನ್ನು ರಿಯಲ್ ಲೈಫ್ಗೆ ಅಪ್ಲೈ ಮಾಡಿ ಅದರ ಉಪಯೋಗವನ್ನು ಏನಿದೆ ಇಲ್ಲ ಅನ್ನೋದನ್ನು ನಿರ್ಧರಿಸ್ತಕ್ಕಂಥ ಕೆಲಸವನ್ನು ರಿಸರ್ಚರ್ ಮಾಡಬೇಕಾಗ್ತದೆ. ಬಿಕಾಸ್ ಯು ವುಡ್ ಲೈಕ್ ಟು ಅಪ್ಲೈ ದಟ್ ಒನ್ ವಿತ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್, ಡೇಟಾ. ಸೊ ಆದ್ದರಿಂದ ದಟ್ ಈಸ್ ದ ಅಪ್ಲೈಡ್ ವೇ ಆಫ್ ರಿಸರ್ಚ್, ದಟ್ ಆಲ್ಸೋ ಯು ಕ್ಯಾನ್ ಕ್ಯಾರಿ. ಎಂಪಿರಿಕಲ್ ವರ್ಕ್, ಟೆಸ್ಟ್ ಮಾಡೆಲ್ಸ್ ಆರ್ ಎಸ್ಟಿಮೇಟ್ ಎ ಪ್ಯಾರಾಮೀಟರ್, ಇದನ್ನು ಕೂಡ ಹಲವಾರು ಸಿದ್ಧಾಂತಗಳು ರೀತಿಯಲ್ಲಿ ನಾವು ಒಂದು ಸಿಂಪಲ್ ಆಗಿ ಇಲ್ಲಿ ಮಾತಾಡಬೇಕಾದ್ರೆ, ಸಾಮಾನ್ಯವಾಗಿ ಬೆಲೆಯ ಮೇಲೆಲ್ಲ ಬೆಲೆಯಿಂದ ಬೇಡಿಕೆ ಏನಾಗ್ತದೆ ಅಥವಾ ಬೆಲೆಯ ಕಾರಣದಿಂದ ಬೇಡಿಕೆಯಲ್ಲಿ ಏರಿಳಿತಗಳಾಗ್ತವೆ ಅಂತ ನಾವು ಮಾಡೆಲನ್ನು ಕನ್ಸ್ಟ್ರಕ್ಟ್, ಡಿಮಾಂಡ್ ಇಸ್ ದಿ ಫಂಕ್ಷನ್ ಆಫ್ ಪ್ರೈಸ್ ಅಂತ ಬರೀತೇನೆ. ಸೊ ಡಿಮಾಂಡ್ ಇಸ್ ದಿ ಪ್ರೈಸ್ ಆಫ್ ದಿ ಇದು ಪ್ರೈಸ್ ಫಂಕ್ಷನ್ ಆಫ್ ಪ್ರೈಸ್ ಅಂತ ಬಂದಾಗ, ದಟ್ ಐ ವುಡ್ ಲೈಕ್ ಟು ನೋ ಹೌ ದಿಸ್ ಇನ್ಫ್ಯಾಕ್ಟ್ಸ್. ನೋಡಿ, ಪ್ರಾಕ್ಟಿಕಲ್ ಆಗಿ ನಾವು ನೋಡಲಿಕ್ಕೆ ಅವಕಾಶ ಇರುವಂಥದ್ದು, ಜೊತೆಗೆ ಹೇಗೆ ಒಂದು ಎಂಪಿರಿಕಲ್ ಟೆಸ್ಟಿಂಗ್ ಮಾಡ್ಕೋಬೋದು. ಎಂಪಿರಿಕಲ್ ಟೆಸ್ಟಿಂಗ್ ಮಾಡಿದಾಗ ಆಟೋಮೆಟಿಕಲಿ ಯು ವಿಲ್ ಕಮ್ ಟು ನೋ ದ್ಯಾಟ್ ದೆರ್ ಈಸ್ ರಿಲೇಷನ್ಶಿಪ್ ಬಿಟ್ವೀನ್ ಟೂ ವೇರಿಯಬಲ್ಸ್, ಟೂ ಪ್ಯಾರಾಮೀಟರ್ಸ್. ಯಾಕೆಂದರೆ ನಾವು ಸೊಲ್ಯೂಷನನ್ನು ಕಂಡುಹಿಡಬೇಕು ಅಂತಂದರೆ ನಮಗೆ ಯಾವುದರ ಹಿನ್ನೆಲೆಯಲ್ಲಿ ಏನಾಗ್ತಾ ಇದೆ ಎಂದು ಗೊತ್ತಾಗಬೇಕಾಗ್ತದೆ. ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್.
ಬೆಲೆ ಏರಿಕೆಯಿಂದ ಬೇಡಿಕೆ ಕಡಿಮೆ ಆಗ್ತಾ ಇದೆ ಅಂತ ಗೊತ್ತಾದಾಗ ಆಟೋಮೆಟಿಕಲಿ ಒಂದು ಸಪ್ಲೈಯನ್ನು ಹೆಚ್ಚಿಸುವ ಮೂಲಕ ನಾವು ಬೆಲೆಯನ್ನು, ಬೇಡಿಕೆ ಜಾಸ್ತಿ ಇದೆ ಬೆಲೆ ಏರ್ತದೆ, ಎಲ್ಲಿ ಸರ್ ಕಡಿಮೆ ಮಾಡುವಂಥದ್ದು ಇರ್ಬೋದು. ಇಲ್ಲ ಐ ಹ್ಯಾವ್ ಟು ಸರ್ಚ್ ಸಮ್ ಅದರ್ ವೇಸ್, ಯಾಕೆ ಅದು ಹಾಗಾಗ್ತಾ ಇದೆ ಅಂತೇಳಿ ನನಗೆ ನೋಡ್ಕೊಳ್ಳಿಕ್ಕೆ, ರಿಸರ್ಚ್ ಮಾಡಲಿಕ್ಕೆ ಅವಕಾಶ ಇದೆ. ಸಿ ಮೆಜಾರಿಟಿ ಆಫ್ ದಿಸ್ ಥಿಂಗ್ಸ್, ಆರ್ಥಿಕ ವ್ಯವಸ್ಥೆಯಲ್ಲಿ ಬರುವಂಥ ಪ್ರತಿಯೊಂದು ನೀತಿ ನಿಯಮಗಳನ್ನು ನಾವು ಕಾಣ್ತೇವಲ್ಲ, ಆ ನೀತಿ ನಿಯಮಗಳು ನಿಖರವಾಗಿರ್ತಕ್ಕಂಥ ಅರ್ಥಶಾಸ್ತ್ರದ ರಿಸರ್ಚಿನ ಆಧಾರದ ಮೇಲೆ ಇದೆ. ಅದಕ್ಕೆ ಬಹಳಷ್ಟು ಮಹತ್ವ ಇದೆ. ಯಾಕೆಂದರೆ ಅರ್ಥಶಾಸ್ತ್ರದ ಎಲ್ಲ ಚಟುವಟಿಕೆಗಳು ಮನುಷ್ಯನ ಬಿಹೇವಿಯರ್ ಮೇಲೆ ನಿಂತಿದೆ. ಇಟ್ ಇಸ್ ಡಿಪೆಂಡ್ಸ್ ಅಪಾನ್ ದಿ ಬಿಹೇವಿಯರ್ ಆಫ್ ಹ್ಯೂಮನ್ ಬಿಹೇವಿಯರ್. ಮನುಷ್ಯನ ಬಿಹೇವಿಯರ್ ಮೇಲೆ ಇರೋದ್ರಿಂದ ಒಂದು ಪ್ರದೇಶದ ಬಿಹೇವಿಯರಿಗೂ ಮತ್ತೊಂದು ಪ್ರದೇಶದ ಮನುಷ್ಯನ ಬಿಹೇವಿಯರಿಗೂ ತುಂಬ ವ್ಯತ್ಯಾಸಗಳಿರ್ತವೆ. ಈ ವ್ಯತ್ಯಾಸಗಳಿರೋದ್ರಿಂದ ಬಹಳಷ್ಟು ರಿಸರ್ಚ್ ಮಾಡಲಿಕ್ಕೆ ಅವಕಾಶ ಇದೆ ನಮಗೆ. ಯಾಕಂದರೆ ಇಟ್ ಈಸ್ ದಿ ಏರಿಯಾ ಟಾರ್ಗೆಟೆಡ್ ಸ್ಟಡಿ. ಯಾಕೆಂದರೆ ಒಂದು ಏರಿಯಾದಲ್ಲಿ ಯಾವ ವಸ್ತುವನ್ನು ಉಪಯೋಗಿಸ್ತಾರೋ ಅದೆಲ್ಲ ಆರ್ಥಿಕ ಚಟುವಟಿಕೆ ಬರ್ತಕ್ಕಂಥ ವಸ್ತುಗಳಿರ್ತವೆ, ಹೋಗ್ತದೋ ಮತ್ತೊಂದು ಕಡೆಗೆ ಅದೇ ಥರ ಮಾಡೋದಿಲ್ಲ, ಬೇರೆ ವಸ್ತುಗಳನ್ನು ಉಪಯೋಗಿಸ್ತಾರೆ. ಆದ್ದರಿಂದ ಪ್ರತಿಯೊಂದು ಕಡೆ ಒಂದು ಏರಿಯಾಕ್ಕೂ ಕೂಡ ನಿಮ್ಗೆ ಅದಕ್ಕಾಗಿ ಪ್ರಾರಂಭದಲ್ಲಿ ಹೇಳಿದೆ, ನಿಮ್ಮ ಊರಿನ ಸುತ್ತಮುತ್ತ ನಡೆಯುವಂಥ ಆರ್ಥಿಕ ಚಟುವಟಿಕೆಗಳನ್ನು ನೀವು ರಿಸರ್ಚ್ಗಾಗಿ ತಗೊಂಡು ಯೋಚನೆ ಮಾಡಿ ಅಂತ ಹೇಳಲಿಕ್ಕೆ ಕಾರಣ ಅದೇ. ಬಿಕಾಸ್ ದಟ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ದಿ ನೇಚರ್ ಆ್ಯಂಡ್ ಜಿಯೋಗ್ರಫಿ ಆ್ಯಂಡ್ ಎವ್ರಿಥಿಂಗ್ ದ ಅದರ್ ಏರಿಯಾ. ನಿಮ್ಮ ಊರಿಗೋ, ನಮ್ಮ ಪ್ರದೇಶಕ್ಕೋ, ನಿಮ್ಮ ತಾಲೂಕಿಗೋ ಒಂದು ಪಾಲಿಸಿ ಬೇಕಾಗ್ತದೆ, ಒಂದು ನೀತಿ ಬೇಕಾಗ್ತದೆ. ಒಂದು ರೀತಿಯಲ್ಲಿ ಇವತ್ತು ಪಾಲಿಸಿಗಳು ಏನು ಮಾಡ್ತಾಯಿವೆ ಅಂತಂದರೆ ಏರಿಯಾ ಟಾರ್ಗೆಟೆಡ್ ಪ್ಲ್ಯಾನಿಂಗ್ಸ್. ಇವತ್ತು ಇಡೀ ದೇಶ, ಸಮಗ್ರವಾಗಿ ದೇಶಕ್ಕೆ ಒಂದು ಯೋಜನೆಯನ್ನು ತಂದರೆ ಕೆಲವೊಮ್ಮೆ ಅದು ಸಕ್ಸಸ್ ಆಗೋದಿಲ್ಲ. ಯಾಕೆಂದರೆ ಬಿಕಾಸ್ ಆಫ್ ದರ್ ಈಸ್ ಲಾಟ್ ಆಫ್ ಡಿಫ್ರೆನ್ಸಸ್. ಕಲ್ಚರ್ ಡಿಫ್ರೆನ್ಸ್ ಇದೆ, ಟ್ರೆಡಿಷನ್ ಡಿಫ್ರೆನ್ಸ್ ಇದೆ, ಬದುಕಿನ ರೀತಿ ಡಿಫ್ರೆನ್ಸ್ ಇದೆ, ಆ್ಯಂಡ್ ಡಿಮಾಂಡ್ ಫಾರ್ ದಿ ಪ್ರಾಡಕ್ಟ್ಸ್ ಆರ್ ಡಿಫ್ರೆಂಟ್, ಆ್ಯಂಡ್ ದ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಆರ್ ಡಿಫ್ರೆಂಟ್. ಸೊ ಇದೆಲ್ಲವನ್ನು ಗಮನಿಸಿಕೊಂಡು ಏನು ಮಾಡ್ತಾ ಇರ್ತದೆ ಅಂತಂದರೆ, ಸಾಮಾನ್ಯವಾಗಿ ಈ ರಿಸರ್ಚ್ ಮಾಡಿದರೆ ನಮ್ಮಲ್ಲಿ ಉದಾಹರಣೆಗಾಗಿ ಕೆಲವು ರಿಸರ್ಚ್ಗಾಗಿ ಇನ್ಸ್ಟಿಟ್ಯೂಟ್ ಇದೆ. ನಿಮಗೆ ಎಕ್ಸಾಂಪಲ್ ಕೊಡೋದಾದರೆ ಐಸಾಕ್ ಇನ್ಸ್ಟಿಟ್ಯೂಟ್ ಫಾರ್ ಸೋಷಿಯಲ್ ಎಕನಾಮಿಕ್ ಚೇಂಜ್ ಅಂತ. ಇಲ್ಲಿ ಇರ್ತಕ್ಕಂಥ ಪ್ರೊಫೆಸರ್ಸ್ಗಳು, ಅಲ್ಲಿರ್ತಕ್ಕಂಥ ಯಾರು ಸಂಶೋಧಕರಿದ್ದಾರೆ ಅವರು ಸಂಪೂರ್ಣವಾಗಿ ಇಂಥ ವಿಷಯಗಳನ್ನು ಇಟ್ಕೊಂಡ್ಬಿಟ್ಟು ಪಾಲಿಸಿ ಮೇಕರ್ಸ್ಗಳಿಗೆ ಸಹಾಯವಾಗುವಂಥ ರಿಸರ್ಚನ್ನು ಮಾಡಿ ಕೊಡ್ತಾ ಇರ್ತಾರೆ. ಯಾಕಂದರೆ ಒಂದು ಯೋಜನೆ ಬರಬೇಕಾದ್ರೆ ಏನೂ ಗೊತ್ತಿಲ್ಲದೆ ಒಂದು ಹೊಸ ಯೋಜನೆ ಬರೋದಿಲ್ಲ. ದಟ್ಸ್ ನೀಡ್ ಆಫ್ ರಿಸರ್ಚ್, CMDR ಅಂತ ನೋಡಿದ್ರೆ. ಹೀಗೆ ನಾನು ಬಹಳಷ್ಟು ಬರೀ ರಿಸರ್ಚ್ಗಾಗಿ ಇರ್ತಕ್ಕಂಥ ಇನ್ಸ್ಟಿಟ್ಯೂಟ್ಗಳು, ಅದು ಕೇವಲ ನೀವು ಡಾಕ್ಟರೇಟ್ಗಳನ್ನು MPhilಗಳನ್ನು ಮಾತ್ರ ಮಾಡ್ಕೋಬೋದು. ಇವಾಗ ಹೊಸ ಉದ್ಯೋಗ ಇದು ಎಜುಕೇಷನ್ ಪಾಲಿಸಿಯಲ್ಲಿ MPhil ತೆಗೆದಿದ್ದಾರೆ. ಇಲ್ಲದೆ MPhilನ್ನು ಪೋಸ್ಟ್ ಡಾಕ್ಟರ್ ಈ ಥರದನ್ನು ಯೋಚನೆ ರಿಸರ್ಚ್ಗಾಗಿ, ಜೊತೆಗೆ ಅಲ್ಲಿರ್ತಕ್ಕಂಥ ಪ್ರೊಫೆಸರ್ಸ್ ಕೂಡ ಬೇರೆ ಬೇರೆ ಏರಿಯಾದಲ್ಲಿ ರಿಸರ್ಚನ್ನು ಮಾಡಿಬಿಟ್ಟು ಅದನ್ನು ಸಬ್ಮಿಟ್ ಮಾಡ್ತಾ ಇರ್ತಾರೆ. ಸೊ ಈ ಥರ ಈಗ ಡಾಕ್ಟರ್ ಅಂಬೇಡ್ಕರ್ ಎಕಾನಮಿಕ್ ಸ್ಕೂಲ್ ಬಂತು ಬೆಂಗಳೂರಿನಲ್ಲಿ. ಅಗೇನ್ ದೇ ಎಂಫಸೈಸ್ ಮೋರ್ ಆನ್ ದಿ ರಿಸರ್ಚ್ ಅಂದರೆ ಅಪ್ಲೈಡ್ ಟೈಪ್ ಆಫ್ ಥಿಂಗ್ಸ್ ಟ್ರೈ ಮಾಡ್ತಾರೆ. ಸೊ ಆದ್ದರಿಂದ ನಾವು ಎಕ್ಸಾಂಪಲ್ ಕೊಡ್ತೇವೆ. ಇದು ಕರ್ನಾಟಕದ ಸುತ್ತಮುತ್ತದ ಎಕ್ಸಾಂಪಲನ್ನು ಕೊಟ್ಟಿದ್ದೇನೆ. ತುಂಬ ಗೋಖಲೆ ಇನ್ಸ್ಟಿಟ್ಯೂಟ್ ಇರ್ಬೋದು, ಚೆನ್ನೈ ಹೀಗೆ ಬೇರೆ 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 ಹೈದರಾಬಾದ್ ಸ್ಕೂಲ್ ಆಫ್ ಬೇರೆ ಬೇರೆ ಸ್ಕೂಲ್ ಆಫ್ ಎಕಾನಮಿಕ್ಸ್ಗಳಿವೆ. ಡೆಲ್ಲಿ ಸ್ಕೂಲ್ ಆಫ್ ಎಕಾನಮಿಕ್ಸ್ ಇದೆ. ಹೀಗೆ ನಮ್ಮ ದೇಶದಲ್ಲಿ ಮಟ್ಟಿಗೆ ಲಂಡನ್ ಸ್ಕೂಲ್ ಆಫ್ ಎಕಾನಮಿಕ್ಸು ನೀವು ಹೋದರೆ ಹೊರಗಡೆಗೆ ತುಂಬ ಅಂಥ ಎಕಾನಮಿಕ್ಸ್ಗೆ ಮೀಸಲು. ಅಲ್ಲಿ ಏನಿದೆ ಅಂತಂದರೆ ರಿಸರ್ಚ್ಗೆ ಹೆಚ್ಚಿನ ಮಹತ್ವವನ್ನು ಅವರು ಕೊಡುತ್ತಾರೆ. ಅಫ್ಕೋರ್ಸ್ ಎಕಾನಮಿಕ್ಸ್ನಲ್ಲಿ ರಿಸರ್ಚ್ಗಳು ಇದ್ದಾಗ ಮಾತ್ರ ನೀವು ಹೆಚ್ಚು ಪರಿಪೂರ್ಣರಾಗ್ತಾ ಇರ್ತೀರಿ. ಇಲ್ಲದೆ ಹೋದರೆ ಅರ್ಥಶಾಸ್ತ್ರದ 1-4 ಸಿದ್ಧಾಂತವನ್ನು ಓದಿದರೆ ಬಹುಶಃ ನೀವು ಅಷ್ಟೊಂದು ಏನಾಗ್ತೀರಾ, ರಿಲೆವೆಂಟ್ ಆಗಲಿಕ್ಕಿಲ್ಲ. ಸೊ ರಿಮೆಂಬರ್ ದ್ಯಾಟ್ ಫ್ರಮ್ ದ್ಯಾಟ್ ಆ್ಯಂಗಲ್ ದಿಸ್ ಆರ್ ದ 3 ಏರಿಯಾಸ್. ರಿಯಲ್ ಥಿಯರಿ ಇಟ್ಕೊಳ್ಬೋದು, ಇಫ್ ವಾಂಟ್ ಅಪ್ಲೈ ಥಿಯರಿ ಇಟ್ಕೊಳ್ಬೋದು, ಮತ್ತು ಎಂಪಿರಿಕಲ್ ವರ್ಕನ್ನು ನೀವು ಕ್ಯಾರಿ ಮಾಡ್ಬೋದು. ಸೊ ದಿಸ್ ಆರ್ ದಿ ಏರಿಯಾಸ್ ವೇರ್ ಯು ಕ್ಯಾನ್ ಕಾನ್ಸಂಟ್ರೇಟ್ ದಿ ಸ್ಟಡಿ ಇನ್ ಎಕಾನಮಿಕ್ಸ್. And after the steps in research, what are the process that you have to follow? First one that you need to find out, identify economic issues. ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳು ಏನು ಮಾಡ್ಕೋಬೇಕಾಗ್ತದೆ ಅಂದರೆ, ದೇ ಹ್ಯಾವ್ ಟು ಫೈಂಡ್ ದಿ
ಎಕಾನಮಿಕ್ ಇಶ್ಯೂಸ್. ಈಗಾಗಲೇ ನಿಮಗೆ ಹೇಳಿದಾಗೆ ನಿಮ್ಮ ಪ್ರಾಜೆಕ್ಟ್ ವರ್ಕಿಗೆ ಆರ್ಥಿಕ ವಿಚಾರಗಳನ್ನು ಕೈಗೆತ್ತಿಕೊಳ್ಳಿ ಅಂತ. ಐಡೆಂಟಿಫೈ ಎಕಾನಮಿಕ್ ಇಶ್ಯೂಸ್, ಫಸ್ಟ್ ಥಿಂಗ್. ಸೆಕೆಂಡ್ ಒನ್, ಡೆವಲಪ್ ಎ ರಿಸರ್ಚ್ ಕ್ವಶನ್ಸ್. ನಿಮ್ಮಲ್ಲಿ ಆ ಇಶ್ಯೂ ತಗೊಂಡಾಗ ಅದು ಯಾಕೆ ಹಾಗೆ ಎನ್ನುವಂಥ ಒಂದು ಪ್ರಶ್ನೆ ಬರಬೇಕು. ದಟ್ ಇಸ್ ದ ಸೆಕೆಂಡ್ ಥಿಂಗ್ ದ್ಯಾಟ್ ಯು ಶುಡ್ ರಿಮೆಂಬರ್ ಆ್ಯಂಡ್ ಯು ಶುಡ್ ನೋ. ಯಾಕೆಂದರೆ ನಿಮಗೆ ಪ್ರಾರಂಭದಲ್ಲೇ ದಟ್ ಐ ಸೆಡ್ ವೆರಿ ಕ್ಲಿಯರ್ಲಿ, there should be a question in your mind, why it is so. ಎಕಾನಮಿಕ್ ಇಶ್ಯೂ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಸಮಸ್ಯೆಗಳು ಇರಬೇಕು. ಕಾರ್ಮಿಕರಿಗೆ ಸರಿಯಾಗಿರ್ತಕ್ಕಂಥ ವೇಜಸ್ ಸಿಗ್ತಾ ಇಲ್ಲ ನಿಮ್ಮ ಏರಿಯಾದಲ್ಲಿ. ಯಾಕೆ ಸಿಗ್ತಾ ಇಲ್ಲ? ವೈ ಇಟ್ ಈಸ್ ನಾಟ್? ಈಸ್ ಇಟ್ ಬಿಕಾಸ್ ಆಫ್ loopholes in the laws? And the laws are there, but it may not be applicable to in your area. They are all working in the unorganized sectors. And that is not come under say 10 ಜನ ಕಾರ್ಮಿಕರು ಇದ್ರೆ GPF ಓದಲು ನೋಡಿ. No, it is not there. Because they are the daily wage workers. So you have to search. You have to research there and you have to find what are the reasons. Like that. See, ಆ ಥರದಲ್ಲಿ ಇಶ್ಯೂಗೆ ಪ್ರಶ್ನೆಯನ್ನು ಮಾಡ್ಕೋಬೇಕು. ನೆಕ್ಸ್ಟ್, ಅಂಡರ್ಟೇಕ್ ಎ ಲಿಟ್ರೇಚರ್ ರಿಸರ್ಚ್. ಈಗಾಗಲೇ ನಾನು ಹೇಳಿದ ಹಾಗೆ ನೆಕ್ಸ್ಟ್ ಸ್ಟೆಪ್ ಇಸ್ ಡೂ ಸಮ್ ಲಿಟ್ರೇಚರ್ ರಿವ್ಯೂ. ಹುಡುಕಬೇಕು ಎಲ್ಲೆಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ. ಈಗಾಗಲೇ ಸಾಕಷ್ಟು ಒಬ್ಬ ಒಳ್ಳೆಯ ಕೃಷಿಕನಾಗಬೇಕಾದ್ರೆ ಏನು ಮಾಡಬೇಕಾಗ್ತದೆ ಅಂದರೆ, ಅವನು ಯಾವುದೇ ಒಂದು ಭತ್ತವನ್ನು ಬೆಳೀತಾನೆ, ತೆಂಗನ್ನು ಬೆಳೀತಾನೆ ಅಂತಂದರೂ ಕೂಡ ಆ ತೆಂಗಿನ ಸಸಿಯನ್ನು ತಯಾರು ಮಾಡಬೇಕಾದ್ರೆ ಅಥವಾ ಭತ್ತದ ಏನು ಬೀಜ ಬಿತ್ತಿ ಸಸಿ ಮಾಡ್ತೀರಾ ಆವಾಗಲೇ ಅವ್ರು ಯೋಚನೆ ಮಾಡಬೇಕಾಗ್ತದೆ. ಬಿಕಾಸ್ if you have a very good seed, then there is more chances of getting very good harvest. ಸೊ ಅದರಿಂದ ಹಲವಾರು ಕಡೆಯಲ್ಲಿ ತಿರುಗಾಡಿ ಅಥವಾ ಕಾಂಟ್ಯಾಕ್ಟ್ ಮಾಡಿಯೋ ಅಥವಾ ಇನ್ನಿತರೆ ರಾಜ್ಯ ಸರ್ಕಾರದ ಅಥವಾ ಯಾವುದೇ ಸರ್ಕಾರದ ರಾಜ್ಯ ಜಿಲ್ಲಾ ಮಟ್ಟದಲ್ಲಿರುವಂಥದ್ದು ಅಂಥದ್ದೆಲ್ಲವನ್ನು ಸರ್ಕಾರಗಳ ಸಹಾಯಗಳಿರ್ತವೆ ಕೆಲವೊಮ್ಮೆ. ಅದನ್ನು ಪಡ್ಕೊಂಡು ಎಲ್ಲಿ ಯಾವ ರೀತಿಯ ಭತ್ತದ ಒಂದು ತಳಿಗಳಿವೆ ಅನ್ನೋದನ್ನು ನೋಡಿ ಅದು ನಮ್ಮ ನೆಲಕ್ಕೆ ಬರ್ತದಾ ಇಲ್ವಾ. ಸೊ ದಿಸ್ ಆರ್ ದ ಥಿಂಗ್ಸ್ ದೇ ಹ್ಯಾವ್ ಟು ಡೂ ಸಮ್ ಗ್ರೌಂಡ್ ವರ್ಕ್ಸ್. ಆವಾಗ ಉತ್ತಮ ಬೆಳೆ ಬರ್ತದೆ. ಹಾಗೆ ನೀವು ಲಿಟ್ರೇಚರ್ಸನ್ನು ಮೊದಲು ಓದ್ಕೋಬೇಕು. ಯಾಕೆಂದರೆ ಈಗಾಗಲೇ ಅದ್ರ ಬಗ್ಗೆ ಎಷ್ಟು ಉತ್ತರಗಳು ಬಂದಿವೆ, ಅದು ನನಗೆ ಅಪ್ಲೈ ಆಗ್ತದಾ, ಎಲ್ಲಿ ಬರ್ತದೆ, ದಿಸ್ ಇಸ್ ಥಿಂಗ್ಸ್. ಸೊ ಸಮರೈಸ್ ರೆಲಿವೆಂಟ್ ಲಿಟ್ರೇಚರ್. ಆ ಲಿಟ್ರೇಚರನ್ನೆಲ್ಲವನ್ನು ತಗೊಬಂದು ಒಂದು ಕಡೆಗೆ ಕೂಡಿಸಿಟ್ಕೋಬೇಕು. ಅಂದರೆ ಇಡೀ ಲಿಟ್ರೇಚರ್ ಅಂತ ಹೇಳೋದಿಲ್ಲ, ಪಿಕ್ ಅಪ್ ಸಮರಿ ಅದನ್ನು ಮಾಡಿಕೊಂಡು ಐಡೆಂಟಿಫೈ ಅನ್ ಏರಿಯಾ ಆಫ್ ಪೊಟೆನ್ಷಿಯಲ್ ಕಾಂಟ್ರಿಬ್ಯೂಷನ್ಸ್. ನೋಡಿ, ಯಾವ ಏರಿಯಾದಲ್ಲಿ ಈಗಾಗಲೇ ಕಾಂಟ್ರಿಬ್ಯೂಟ್ ಆಗಿದೆ, ನನಗೆ ಅವಕಾಶ ಯಾವುದಿದೆ, ಪೊಟೆನ್ಷಿಯಲ್ ಕಾಂಟ್ರಿಬ್ಯೂಷನ್ ಮಾಡಲಿಕ್ಕೆ ಅವಕಾಶ ಇದೆ. ರಿಸರ್ಚ್ ಗ್ಯಾಪ್ ಅಂತ ಕರಿತೇವೆ. ಎಕಾನಮಿಕ್ಸ್ ಇಶ್ಯೂ ತಗೊಂಡಿದ್ದೀರಿ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ಸ್ ನಮ್ಮಲ್ಲಿ ಒಂದು ಸಮಸ್ಯೆ ಸೃಷ್ಟಿಯಾಗಿದೆ, ಲಿಟ್ರೇಚರ್ ರಿವ್ಯೂ ಮಾಡಿ ಅದರ ಸಮ್ಮರಿಯನ್ನು ಕ್ರೋಢೀಕರಿಸಿದೆ. ಆ್ಯಂಡ್ ಐಡೆಂಟಿಫೈ ಅನ್ ಏರಿಯಾ ಆಫ್ ಪೊಟೆನ್ಷಿಯಲ್ ಕಾಂಟ್ರಿಬ್ಯೂಷನ್ಸ್. ಎಲ್ಲಿ ನಾನು ಹೆಚ್ಚು ಏನು ಮಾಡ್ಕೋಬೋದು, ಅದರೊಳಗಡೆ ಯೋಚನೆ ಮಾಡಬಹುದು. ಅದು ಹಲವಾರು ಲಿಟ್ರೇಚರ್ಸನ್ನು ಓದಿದಾಗ ಮಾತ್ರ ಬರ್ತದೆ. ಬಹುತೇಕ ಜನ ಏನು ಮಾಡ್ತಾರೆ ಅಂದರೆ, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾನು ಇಲ್ಲಿ ಹೇಳಲಿಕ್ಕೆ ಬೇಕು, ಇಫ್ ಎನಿಬಡಿ ಆಫ್ ಯು ಸಜೆಸ್ಟೆಡ್, ನೋಡ್ರಪ್ಪ ನೀವು IAS ಮಾಡ್ಬೋದು, KS ಮಾಡ್ಬೋದು, ಈ ಥರ ಹೇಳಿದಾಗ ಇಮಿಡಿಯೇಟ್ಲಿ ಸ್ಟೂಡೆಂಟ್ಸ್ ಹೇಳ್ತಾರೆ ಆ್ಯಂಡ್ ಬ್ಯಾಂಕಿಗೆ ಹೋಗ್ಬೋದು. ಆ್ಯಂಡ್ ಇಮಿಡಿಯೇಟ್ಲಿ ದ ಸ್ಟೂಡೆಂಟ್ಸ್ ವಿಲ್ ಥಿಂಕ್ ದ್ಯಾಟ್, ಅಯ್ಯೋ ನನಗೇನು ಗೊತ್ತಿಲ್ಲಲ್ಲ, ನಾನು ಐ ಆಮ್ ಬಿಲಾಂಗ್ ಟು ವೆರಿ ರಿಮೋಟ್ ವಿಲೇಜ್ ಏರಿಯಾ ಆ್ಯಂಡ್ ಐ ಡೋಂಟ್ ನೋ ತಹಸೀಲ್ದಾರ್ ಏನು ಮಾಡ್ತಾರೋ ಅಥವಾ AC ಏನು ಮಾಡ್ತಾರೋ ಅಥವಾ DC ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ, ಅಲ್ಲಿ ಏನೇನು ಮಾಡ್ತಾರೆ, ದೊಡ್ಡ ಜಾಬ್ ಅಂತ ಹೇಳ್ತಾರೆ, ಎಷ್ಟು ಕಾಂಪ್ಲಿಕೇಶನ್ ಇರ್ತದೋ ಏನೋ ಗೊತ್ತಿಲ್ಲ. ದಿಸ್ ಇಸ್ ದ ಟೈಪ್ ಆಫ್ ಥಿಂಗ್ಸ್ ದಟ್ ಇಟ್ ಕಮ್ಸ್ ಇನ್ ಯುವರ್ ಮೈಂಡ್. ಅದರಿಂದ ನಾನು ಹೋಗೋದೇ ಬೇಡ, ದಟ್ ಐ ಶುಡ್ ನಾಟ್ ಗೋ. ರಿಸರ್ಚ್ ಮಾಡೋರ ಕಥೆನೂ ಅದೇ ಇರ್ತದೆ. ರಿಸರ್ಚ್ ಅಂದರೆ ಏನೋ ದೊಡ್ಡ ವಿಷಯ ಇದೆ, ಅದರಿಂದ ನಾನು ಹೋಗೋದೇ ಬೇಡ. ಅದು ಇಟ್ ಈಸ್ ವೆರಿ ಡಿಫಿಕಲ್ಟ್ ಟಾಸ್ಕ್. ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಇದಕ್ಕೆ ಸಂಬಂಧಪಟ್ಟಂತೆ ಯಾವಾಗಲೂ ಅಷ್ಟೇ, ಮಗು ಹುಟ್ಟಿದ ಕೂಡಲೇ ನಡೆಯಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್. ಆಮ್ ರೈಟ್? ಇಟ್ ಟೇಕ್ಸ್ ಟೈಮ್. ಹೊಸ ಹೆಜ್ಜೆಗಳನ್ನು ಕಲಿತೇವೆ, ನಾವು ಹೊಸದಾಗಿ ನಡೀತೇವೆ, ಪ್ರತಿಯೊಂದನ್ನು ನಮ್ಮ ಜೀವನದಲ್ಲಿ ಕಲಿತೇವೆ. ಬಸ್ ನಾವು ಹುಟ್ಟದಾಗ ಇರೋದಿಲ್ಲ. ಆ್ಯಂಡ್ ಐ ಲರ್ನ್ ದ್ಯಾಟ್ ಇನ್ ದಿ ಪ್ರೊಸೆಸ್ ಆಫ್ ಮೈ ಗ್ರೋತ್ ಲೈಫ್. ಸೊ ರಿಸರ್ಚ್ ಕೂಡ ಅದೇ ಥರ ಇರ್ತದೆ. ನಾವು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನು ಮೊದಲು ಕ್ರೋಢೀಕರಿಸ್ಕೋಬೇಕು, ತಿಳ್ಕೊಳ್ಬೇಕು, ಓದಬೇಕು. ಅದನ್ನು ಮಾಡಲಿಕ್ಕೆ ನಮ್ಮಲ್ಲಿ ಬಹುತೇಕ ಜನರಿಗೆ ಒಂದು ಆಲಸ್ಯತನ, ಲೇಜಿನೆಸ್ ಇದೆ. ಎರಡನೇದಾಗಿ ಚಲ್ತಾ ಹೈ ನೇಚರ್, ಅದಲ್ಲ ಏನು ಮಾಡೋದು, ಈ ಥರದ ನೇಚರ್ ಇದೆ. ದಿಸ್ ಇಸ್ ವಾಟ್ ಅಲ್ಟಿಮೇಟ್ಲಿ ಮೇಕ್ಸ್ ಯು ಅವೇ ಫ್ರಮ್ ದಿ ರಿಸರ್ಚ್. ಅದಕ್ಕೇನಾದರೂ ಒಂದು ಬ್ರ್ಯಾಂಡ್, ಯಾರೋ ಹೇಳ್ತಾರೆ ನಮ್ಮ ಯಾವಾಗಲೂ ಅಷ್ಟೇ
ಇಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ದೂರದಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಆಗೋದಿಲ್ಲ. ದ್ಯಾಟ್ ಯು ಹ್ಯಾವ್ ಟು ಎಂಟರ್ ಇನ್ ಟು ದ ಫೀಲ್ಡ್. ಏನು ಸಮಸ್ಯೆ ಇದೆ ಈಗ ನೋಡಿ, ಯಾವ್ದು ರಿಸರ್ಚ್ ಮಾಡಿದವರಿದ್ದರೆ ಅದನ್ನು ತಗೊಂಡ್ಬಿಟ್ಟು ಓದಿದಾಗ ಗೊತ್ತಾಗ್ತದೆ. ನಾವು ಮಾಡ್ಬೋದಾ, ಮಾಡ್ಲಿಕ್ಕೆ ಆಗೋದಿಲ್ವಾ, ನಾವು ಮಾಡಿದರೆ ಯಾವ ಏರಿಯಾದಲ್ಲಿ ಮಾಡ್ಕೋಬೋದು, ಎಷ್ಟು. ದಿಸ್ ಇಸ್ ದ ಟೈಪ್ ಆಫ್ ಥಿಂಗ್ಸ್ ದಟ್ ವಿ ಕ್ಯಾನ್ ಡೂ ಇಟ್. ಸೊ ರಿಮೆಂಬರ್ ಸ್ಟೂಡೆಂಟ್ಸ್, ಸೊ ನನ್ನ ಏರಿಯಾ ಯಾವುದು ಡೆವಲಪ್ ಎವಿಡೆನ್ಸ್. ಆವಾಗ ನಾವೇನು ಮಾಡ್ಕೊಳ್ಬೇಕು, ನೆಕ್ಸ್ಟು ಐ ಹ್ಯಾವ್ ಟು ಸ್ಟಾರ್ಟ್ ಟು ಡೆವಲಪ್ ಸಂಬಂಧಪಟ್ಟಂತೆ ಎಲ್ಲ ಯಾಕೆ ಹೌದಾ ಅಲ್ವಾ ಅನ್ನೋದನ್ನು ಕೆಲ ಸ್ಪಷ್ಟೀಕರಣವನ್ನು ನನ್ನ ಜೊತೆಗೆ ತಗೋಬೋದು. ಬಿಕಾಸ್ ಅದರೊಳಗಡೆಗೆ ಟಾಪಿಕ್ ಇಷ್ಟೆಲ್ಲ ನಾನು ರಿವ್ಯೂ ಆಫ್ ಲಿಟ್ರೇಚರ್ ಮಾಡಿ ಒಂದು ಟಾಪಿಕ್ ತಗೊಂಡಾಗ ಒಂದಷ್ಟು ಅವಕಾಶಗಳು ಇದ್ದೇ ಇರ್ತದೆ. ಡ್ರಾ ಕನ್ಕ್ಲೂಷನ್ಸ್, ಅದರ ಆಧಾರದ ಮೇಲೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಕನ್ಕ್ಲೂಷನ್ಸನ್ನು ಪಡ್ಕೋದು. ಕಂಪೇರ್ ಕನ್ಕ್ಲೂಷನ್ ಟು ಐಡೆಂಟಿಫೈಡ್ ಲಿಟ್ರೇಚರ್. ಈಗಾಗಲೇ ನಿಮ್ಮ ಲಿಟ್ರೇಚರ್ನ ಓದಿರ್ತೀರಿ, ನೀವು ಈ ಹಂತಕ್ಕೆ ಬಂದು ಒಂದು ಕನ್ಕ್ಲೂಷನ್ ಮಾಡ್ತೀರಿ. ಶುಡ್ ಕಂಪೇರ್ ಇಟ್, ಅದರಲ್ಲಿ ಹೇಗಿದೆ, ಇಲ್ಲಿ ಹೇಗಿದೆ, ನಾನೇನು ಮಾಡ್ಬೋದು, ಅಲ್ಲಿ ಏನಿದೆ. ಸೊ ದಿಸ್ ಇಸ್ ದ ಟೈಪ್ ಆಫ್ ಥಿಂಗ್. ದೆನ್ ಅಪ್ಲೈ ಅನಾಲಿಸಿಸ್ ಟು ಕರೆಂಟ್ ಪಾಲಿಸಿ ಇಶ್ಯೂಸ್. ನೋಡಿ, ಇಲ್ಲಿ ಅರ್ಥಶಾಸ್ತ್ರದ ಅತ್ಯಂತ ಪ್ರಾಮುಖ್ಯವಾಗಿ ನಾವು ಬೇರೆ ಎಲ್ಲ ಇದರಿಂದ ಭಿನ್ನವಾಗಿ ಯಾಕೆ ನಿಲ್ತೇವೆ ಅಂತಂದರೆ, ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳು ನಮಗೆ ಜೀವನದ ಪ್ರತಿಯೊಂದು ಒಂದು ಕ್ಷಣದಲ್ಲಿ ಕೂಡ ಪ್ರತಿಯೊಬ್ಬನು ಕೂಡ ಇವತ್ತೇನು ಯೋಚನೆ ಮಾಡ್ತಾ ಇದ್ದೇನೆ ಅಂದರೆ, ಸಾಮಾಜಿಕ ಇದೆಲ್ಲವನ್ನು ನಾನು ಸರಿಪಡಿಸ್ಕೊಳ್ಬೇಕಂದ್ರೆ ಆರ್ಥಿಕವಾಗಿ ನಾನು ಗಟ್ಟಿಯಾಗಬೇಕು. ಆರ್ಥಿಕವಾಗಿ ಗಟ್ಟಿಯಾದಾಗ ಮಾತ್ರ ನನ್ನ ಮತ್ತಿರ್ತಕ್ಕಂಥ ಹಲವಾರು ವಿಷಯಗಳು, ಸಾಮಾಜಿಕ ಸ್ಟೇಟಸ್ ಇರ್ಬೋದು, ಅಥವಾ ಇನ್ನಿತರೆ ಎಜುಕೇಷನ್ ಹೆಚ್ಚಿಸ್ಕೋಬೋದು, ಅಥವಾ ಇನ್ನಿತರೆ ಯಾವುದೇ ರೀತಿಯ ಸಿಸ್ಟಮ್ಸ್ಗಳು ಕೂಡ ನಾನು ಬದುಕಬಹುದು ಅನ್ನೋದು. ಆದ್ದರಿಂದ ವಾಟ್ ಐ ನೀಡ್ ಟು ಡೂ ಈಸ್, ಇಲ್ಲಿ ಈ ರೀತಿಯ ಪ್ರಯತ್ನಗಳನ್ನು ಮಾಡಿ ಪರಿಹಾರಗಳನ್ನು ಕಂಡುಕೊಂಡಾಗ ಆ ಪರಿಹಾರಗಳನ್ನು ಏನು ಮಾಡ್ತಾ ಇರ್ತಾನೆ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಐ ವುಡ್ ಲೈಕ್ ಟು ಇನ್ಕ್ಲೂಡ್ ದಟ್ ಒನ್ ಇನ್ ದಿ ಪಾಲಿಸಿ. ನಾನು ಈಗಾಗಲೇ ನಿಮಗೆ ಪ್ರಾರಂಭದಲ್ಲಿ ಹೇಳಿದೆ, ಟುಡೇ ದರ್ ಈಸ್ ಏರಿಯಾ ಟಾರ್ಗೆಟೆಡ್ ಪಾಲಿಸಿ. ಯಾಕೆ ಅಂತಂದರೆ ಅಲ್ಲಿ ಇರುವಂಥ ವ್ಯವಸ್ಥೆ ಬೇರೆ ಇರ್ತದೆ, ಅದಕ್ಕಾಗಿ ಏರಿಯಾ ಟಾರ್ಗೆಟೆಡ್. ಅಲ್ಲಿ ರಿಸರ್ಚ್ಗಳಾದರೆ ಮಾತ್ರ ಎಸ್ ಇಂಥ ಒಂದು ಸಮಸ್ಯೆ ಇದೆ ಅಂತ ಯಾರಿಗೆ ಗೊತ್ತಾಗ್ತದೆ. ನಾವು ಸಮಸ್ಯೆ ಏನಿದೆ, ಪ್ರಾಬ್ಲಮ್ಸ್ ಏನಿದೆ, ಅದನ್ನು ನಾವು ಯಾವ ಐಡೆಂಟಿಫೈ ಮಾಡಿ ಅದನ್ನು ಪಾಲಿಸಿ ಮೇಕರ್ಸ್ಗೆ ತಿಳಿಸುವುದಿಲ್ವೋ ಅದು ಜೆನ್ಯೂನ್ ಇರಬೇಕು. ಸಿ ವಾಟ್ ಆರ್ ದಿ ಪಾಲಿಸಿ ದಟ್ ಯು ಆರ್, ವಾಟ್ ಆರ್ ದಿ ಸಜೆಷನ್ಸ್ ದಟ್ ಯು ಆರ್ ಗೋಯಿಂಗ್ ಟು ಗಿವ್ ಯು, ದಟ್ ಶುಡ್ ಬಿ ಜೆನ್ಯೂನ್ ರೀಸನ್ಸ್. ಜೆನ್ಯೂನ್ ಇರಬೇಕು. ನನಗೆ ಕೂತ್ಕೊಂಡು ಅಲ್ಲಿ ಆಗಿದೆ ಇಲ್ಲಾಗಿದೆ, ಅದಕ್ಕಾಗಿ ಎಷ್ಟೋ ಸಂದರ್ಭದಲ್ಲಿ ನಾನು ಹೇಳಲಿಕ್ಕುಂಟು, ನಿಮ್ಮ ಫ್ರೆಂಡ್ಸಿಗೆ ಏನಾಗ್ತದೆ ಅದು ನಿಮಗೆ ಆಗಬೇಕಂತಿಲ್ಲ. ಬಿಕಾಸ್ ಎವ್ರಿ ಸಿಟಿಜನ್ ಆರ್ ಎವ್ರಿ ಇಂಡಿವಿಜುವಲ್ ಇಸ್ ಯೂನಿಕ್ ಒನ್. ಆದ್ದರಿಂದ ನನಗೆ ಏನಾಗ್ತದೆ ಅಂತ ನನಗೆ ಗೊತ್ತು ಮಾಡ್ಕೋಬೇಕು. ಅದಕ್ಕಾಗಿ ನನ್ನ ಏರಿಯಾದ ಏನಾಗ್ತದೆ, ನನ್ನ ತಾಲೂಕು ಏನಾಗ್ತಾ ಇದೆ, ನನ್ನ ಜಿಲ್ಲೆ ಏನಾಗ್ತಾ ಇದೆ ಆರ್ಥಿಕವಾಗಿ, ಅಥವಾ ನಾನು ಏನು ಅಭಿವೃದ್ಧಿಪಡಿಸ್ಬೋದು ಈ ಏರಿಯಾದಲ್ಲಿ, ಈ ವ್ಯವಸ್ಥೆಯಲ್ಲಿ, ಇದನ್ನು ಕಂಡುಕೊಳ್ಳಲಿಕ್ಕೆ ನೀವು ಪ್ರಯತ್ನ ಪಟ್ಟರೆ ಬಹುಶಃ ಈ ರಿಸರ್ಚ್ನಿಂದ ಉಪಯೋಗ ಆಗ್ತದೆ. ಅದು ಪಾಲಿಸಿ ಇಶ್ಯೂ ಆಗಿ ಬರ್ತದೆ. ಪ್ರೆಸೆಂಟ್ ರಿಸರ್ಚ್ ವಿತ್ ಪೀರ್ಸ್ ಆ್ಯಂಡ್ ಫ್ಯಾಕಲ್ಟಿ. ಇಷ್ಟಾದ ಮೇಲೆ ನಾವೇನು ಮಾಡ್ಕೊಳ್ಬೋದು, ನನ್ನ ಗೆಳೆಯ, ನನ್ನದೇ ಯೋಜನೆಯ ಚಿಂತನೆ ಮಾಡ್ತಕ್ಕಂಥ ಹಲವಾರು ಜನ ಇರ್ತಾರೆ. ಪೀರ್ಸ್ ಅಂದರೆ ದೇ ಆರ್ ಆಲ್ ಕಲೀಗ್ಸು ಇರ್ಬೋದು. ನಿಮ್ಮ ಜೊತೆಗೆ ಒಂದು ಕೃಷಿಕ ಅಂದರೆ ಊರಲ್ಲೆಲ್ಲ ತುಂಬ ಜನ ಕೃಷಿಕರು ಇರ್ತಾರೆ. ಒಂದು ಕೃಷಿ ಹಳ್ಳಿಯಾಗಿ, ನಮ್ಮ ಭಾರತ ದೇಶದ ಮಟ್ಟಿಗೆ ಹಳ್ಳಿಯಾಗಿದೆ, ತುಂಬ ಕೃಷಿಕರು ಇರ್ತಾರೆ. ಸೊ ಅವ್ರ ಜೊತೆಗೆ ಅವರಲ್ಲೂ ಕೆಲವು ಜನ ತಿಳುವಳಿಕೆ ಇದ್ದವ್ರು ಇರ್ಬೋದು, ಅವ್ರ ಜೊತೆಗೆ ಚರ್ಚೆ ಮಾಡ್ತಕ್ಕಂಥದ್ದು. ಅಥವಾ ನೀವು ಫ್ಯಾಕಲ್ಟಿ ಆಗಿದ್ದರೆ ಎಲ್ಲರೂ ಒಂದು ಕಡೆಗೆ ಪ್ರೊಫೆಸರ್ಸು ಅಥವಾ ಇನ್ನಿತರ ಯಾವುದೇ ರೀತಿಯ ಫ್ಯಾಕಲ್ಟಿ ಆಗಿದೆ. ಇದು ಫ್ಯಾಕಲ್ಟಿ ಯಾವುದೇ ರೀತಿಯ ಫ್ಯಾಕಲ್ಟಿ ಬಗ್ಗೆ ಮಾತಾಡ್ತಾನೆ. ಇಫ್ ಯು ಆರ್ ಇನ್ ಕಾರ್ಪೊರೇಟ್ ಸೆಕ್ಟರ್ಸ್ ಯು ಹ್ಯಾವ್ ಟು ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್. ಯಾಕೆಂದರೆ ಪ್ರಾಫಿಟನ್ನು ಜಾಸ್ತಿ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಥರದಲ್ಲಿ ಟೆಕ್ನಿಕ್ಸನ್ನು ಉಪಯೋಗಿಸ್ಕೋಬೇಕು, ಹೊಸ 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 ಯಾವ ವಿಚಾರಗಳನ್ನು ನೀವು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಆರ್ಥಿಕ ಚಟುವಟಿಕೆಗೆ ಸಂಬಂಧಪಟ್ಟಂತೆ, ಬಹುಶಃ ಯು ವಿಲ್ ಬಿ ಮೋರ್ ರಿಲೆವೆಂಟ್. ಅದನ್ನು ರಿಸರ್ಚ್ ಮಾಡಿ ತಗೊಂಡಾಗ ದಟ್ ಯು ಕ್ಯಾನ್ ಡೂ ಇಟ್. ಸೊ ದಿಸ್ ಇಸ್ ದ ವೇ ಇನ್ ವಿಚ್ ಯು ಹ್ಯಾವ್ ಟು ಕ್ಯಾರಿ ದ ರಿಸರ್ಚ್ ಇನ್ ಎಕನಾಮಿಕ್ಸ್. ಆಫ್ಟರ್ ದಿಸ್ ಯು ಹ್ಯಾವ್ ಟು ಗೋ ಫಾರ್ ದ ಡೆವಲಪಿಂಗ್ ಇಫೆಕ್ಟಿವ್ ಎಕಾನಮಿಕ್ ಕ್ವಶನ್ಸ್. ಹಾಗಿದ್ರೆ ಆರ್ಥಿಕ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆಯ ಇದನ್ನು ಇಫೆಕ್ಟಿವ್ ಎಕಾನಮಿಕ್ ಕ್ವಶನ್ಸನ್ನು ಇದು ಮಾಡೋದು ಹೇಗೆ, ವಾಟ್ ಆರ್ ದಿ ಕ್ರೈಟೀರಿಯಾ. ಫಸ್ಟ್ ಒನ್ ಈಸ್ ಪ್ರಾಬ್ಲಮ್ ಓರಿಯೆಂಟೆಡ್. To focus the question in a meaningful way, the question is framed in the form of problem to be addressed rather than a question that can be answered with a simple yes or no. ನೋಡಿ, ನಿಮ್ಮ ಒಂದು ರಿಸರ್ಚ್ ಪ್ರಾಬ್ಲಮ್ಸ್ಗೆ ಮೊದಲನೆಯ ಕ್ರೈಟೀರಿಯಾ ಈಗಲೇ ನಾನು ಹೇಳಿದ ಹಾಗೆ ಇಟ್ ಶುಡ್ ಬಿ ಪ್ರಾಬ್ಲಮ್ ಓರಿಯೆಂಟೆಡ್. ಆರ್ಥಿಕ ಏನು ಚಟುವಟಿಕೆ ಅನ್ನೋದು ಇವತ್ತು ನಿನ್ನೆ ಅಥವಾ ಯಾವಾಗಲೂ ಒಂದು ಕಡೆಗೆ ನಿಂತು ಅಥವಾ ನಿಂತು ಹೋಗುವಂಥದ್ದಲ್ಲ, ಸ್ಟಾರ್ಟ್ ಆಗಿ ನಿಂತು ಹೋಗುವಂಥದ್ದಲ್ಲ. ದಿಸ್ ಈಸ್ ದ ಕಂಟಿನ್ಯೂಯಸ್ ಪ್ರಾಸೆಸ್. ಯಾಕೆಂದರೆ ನಾವು ಪ್ರಥಮ ಕ್ಲಾಸ್ಗಳಲ್ಲೇ ಓದ್ತಾ ಇರ್ತೀವಿ, ದರ್ ಈಸ್ ಅನ್ಲಿಮಿಟೆಡ್ ವಾಂಟ್ಸ್.
You can satisfy one wants, definitely that lead to the crop of another wants. ನಮ್ಮ ಮನೆಯಲ್ಲಿ ಟಿ ವಿ ಇದೆ, ಎಸ್ ಫೈನ್, ಟಿ ವಿ ಇರಲಿಲ್ಲ, ಬಂದಿದೆ, ಐ ಆಮ್ ಸ್ಯಾಟಿಸ್ಫೈಡ್ ನೌ. ಬಟ್ ನನಗೆ ಬೈಕ್ ಬೇಕು, ಕಾರ್ ಬೇಕು, ಫ್ರಿಡ್ಜ್ ಬೇಕು. ಸೊ ಯು ಕ್ಯಾನ್ ಆ್ಯಡ್ ಆ್ಯಂಡ್ ಆ್ಯಡ್ ಬಿಕಾಸ್ ಇಟ್ಸ್ ಅ ವೆರಿ ಸಿಂಪಲ್ ಎಕ್ಸಾಂಪಲ್. Every day there will be new economic type of wants. So you should be ready to take, you have to satisfy. Of course ಅದಕ್ಕೆ ಅವಕಾಶಗಳಿಲ್ಲ ಅಂದರೆ ಜೀವನದಲ್ಲಿ ಏನೂ ಇರಲ್ಲ. ರಿಮೆಂಬರ್ ದಟ್ ಯು ಶುಡ್ ಹ್ಯಾವ್, ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ನೀವು ಬದುಕ್ತಾ ಇದ್ದೀರಿ ಅಂತ ಆದಾಗ ದಟ್ ಈಸ್ ದಿ ಎ ಟೈಪ್ ಆಫ್ ಎನ್ಕರೇಜ್ಮೆಂಟ್ ಟು ಡೂ ದಿ ವರ್ಕ್ಸ್. ನಿರಂತರವಾಗಿ ನನಗೆ ಕೆಲಸ ಮಾಡಲಿಕ್ಕೆ, ನಾಳೆ ನಿಮಗೆ ಒಳ್ಳೆ ಕಲಿತಾಗ ಒಂದು ಜಾಬ್ ಸಿಗ್ತದೆ, ಜಾಬ್ ಸಿಕ್ಕಿದಾಗ ಆದಾಯ ಬರ್ತದೆ, ಆದಾಯ ಬಂದಾಗ ನಾನು ಓದ್ತಾ ಕೊಳ್ತಾನೆ. ದಿಸ್ ಇಸ್ ಎ ಟೈಪ್ ಆಫ್ ಝೀಲ್, ಖುಷಿ, ಒಂದು ಉತ್ಸಾಹ. ನಾಳೆ ದಿವಸ ದಟ್ ಐ ವಿಲ್ ಹ್ಯಾವ್ ದೀಸ್ ಒನ್ ದ್ಯಾಟ್ ಒನ್. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಹುಡ್ತಾನೆ ಸಾಯ್ತಾನೆ. ದಟ್ಸ್ ನಿರಂತರವಾಗಿರ್ತಕ್ಕಂಥ ಪ್ರಾಸೆಸ್ಸು. ಸೊ ಇನ್ ಸಚ್ ಕೇಸ್ ನಾವು ಏನು ಮಾಡಿದ್ದೇವೆ ವ್ಯವಸ್ಥೆಯಲ್ಲಿ ಬಂದ ನಂತರ ಎನ್ನುವುದನ್ನು ನಿರಂತರವಾಗಿ ಯೋಚನೆ ಮಾಡಲಿಕ್ಕೆ ಅವಕಾಶ ಇರ್ತದೆ. ಸೊ ಅದರಿಂದ ಆರ್ಥಿಕ ಚಟುವಟಿಕೆಗಳು ಏನಾಗಲ್ಲ, ಇಟ್ ಈಸ್ ನಾಟ್ ಎ ಡೇ ಟು ಡೇ, ಒಂದು ದಿವಸ ಆಯಿತು ಮುಂದೆ ಅಲ್ಲ ಅಂತಲ್ಲ. ಸೊ ದಟ್ ಈಸ್ ವೈ ವಿ ಹ್ಯಾವ್ ಟು ಫೈಂಡ್ ಸಚ್ ಪ್ರಾಬ್ಲಮ್ಸ್ ದಟ್ ಶುಡ್ ಹ್ಯಾವ್ ಎ ಡಿಟೇಲ್ಡ್ ಆನ್ಸರ್. ಸಮಸ್ಯೆ ಏನಾಗಿರಬೇಕು, ಇಟ್ ಶುಡ್ ಬಿ ಒಂದು ದೀರ್ಘವಾಗಿರ್ತಕ್ಕಂಥ ಉತ್ತರ ಕೊಡಲಿಕ್ಕೆ ಅವಕಾಶ ಇರುವಂಥದ್ದು ಇರಬೇಕು. ಸುಮ್ಮನೆ ಎಸ್ ನೋ ಅಲ್ಲ. ಇವತ್ತು ನೀವು ಕಾಲೇಜಿಗೆ ಹೋಗಿದ್ದೀರಾ, ಎಸ್, ಇಲ್ಲ, ನೋ, ದಿಸ್ ಇಸ್ ನಾಟ್ ದ ಥಿಂಗ್ಸ್. ಅದಕ್ಕಾಗಿ ನಮಗೆ ಹೇಳಿದೆ, ಪ್ರಾರಂಭದಲ್ಲೇ ಹೇಳಿದೆ ನಿಮಗೆ, ನೀವು ಯಾವುದೇ ಒಂದು ಇಂಡಸ್ಟ್ರಿಯೋ, ಒಂದು ಕೃಷಿಯೋ, ಅಥವಾ ಒಂದು ಸರ್ವಿಸ್ ಸೆಕ್ಟರ್ ಅಥವಾ ಇನ್ಯಾವುದೇ ತಗೊಂಡಾಗ ಕೂಡ ಅಲ್ಲಿ ಅದು ಹೇಗೆ ಹಾಗಾಗ್ತಾ ಇದೆ, ಅದಕ್ಕೆ ಯಾವ ರೀತಿಯ ಪ್ರಾಬ್ಲಮ್ಸನ್ನು ಪರಿಹಾರವನ್ನು ಕಂಡುಹಿಡಬೇಕು. ದಿಸ್ ಇಸ್ ದ ವೇ ಇನ್ ವಿಚ್ ಯು ಹ್ಯಾವ್ ಟು ಥಿಂಕ್ ಅಬೌಟ್. ನೆಕ್ಸ್ಟ್ ಒನ್ ಇಸ್ ಸೆಕೆಂಡ್ ಒನ್, ಅನಾಲಿಟಿಕಲ್. ದ ಕ್ವಶನ್ ಶುಡ್ ಡಿರೈವ್ ದ ರಿಸರ್ಚ್ ಟು ಎಕ್ಸ್ಪ್ಲೈನ್ ರದರ್ ದನ್ ಡಿಸ್ಕ್ರೈಬ್ ಎ ಪ್ರಾಬ್ಲಮ್. ನೋಡಿ, ಎರಡನೇದು ಇಟ್ ಶುಡ್ ಬಿ ಅನಾಲಿಟಿಕಲ್. ಅನಾಲಿಟಿಕಲ್ ಅಂದರೆ ವಿಶ್ಲೇಷಣಾತ್ಮಕವಾಗಿ ಪ್ರೆಸೆಂಟ್ ಮಾಡಬೇಕದು, ಡಿಸ್ಕ್ರಿಪ್ಟಿವ್ ಆಗಬಾರ್ದು. ಹೇಗೆ ಅನಾಲಿಟಿಕಲ್? 4 + 4 8, ಹೌದಲ್ವ? ದಟ್ ಈಸ್ ವಾಟ್ ದ ಥಿಂಗ್ಸ್ ಹ್ಯಾಪನ್ಸ್. ವೆರೆವರ್ ಯು ಗೋ ದಟ್ ಹ್ಯಾಪನ್ಸ್. ಅದಕ್ಕೊಂದು ಕ್ಯಾಲ್ಕುಲೇಷನ್ ಇದೆ, 4 + 4 8. ಇಫ್ ಇಟ್ ಈಸ್ ಸಿಂಪಲಿ ಡಿಸ್ಕ್ರಿಪ್ಷನ್, ಅದು ಹೇಗೋ ಪ್ರಯತ್ನ ಪಟ್ಟರೆ 4ಕ್ಕೆ ಸೇರಿಸಿದರೆ ಅದಲ್ಲ. ದಟ್ ಈಸ್ ನಾಟ್ ದಿ ವೇ ಇನ್ ವಿಚ್ ಹೌ ಟು ಗೆ ಡಿಸ್ಕ್ರಿಪ್ಷನ್. ಎಷ್ಟೋ ಸಂದರ್ಭದಲ್ಲಿ ಗಾಳಿಯಲ್ಲಿ ಗುಂಡು ಅಂತ ಹೇಳ್ತೀವಲ್ಲ ನಾವು, ಅದೆಲ್ಲೂ ಯಾವುದಕ್ಕೂ ನಮಗೆ ಇದು ಸಿಗಲ್ಲ, ಈ ಥರ ಅಕ್ಯುರೇಟ್ ಆನ್ಸರ್ ಸಿಗೋದಿಲ್ಲ. ಸಿಂಪಲಿ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೇನ್, ಸಿಂಪಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದು. ಅದಕ್ಕೆ ಯಾವುದೇ ಅಂಕೆ ಸಂಖ್ಯೆ ಮೂಲಕ ಪ್ರೂವ್ ಮಾಡ್ತಕ್ಕಂಥದ್ದಿಲ್ಲ. ಅಥವಾ ದೆರ್ ಈಸ್ ನೋ, ನಿಮ್ಗೆ ಗೊತ್ತಿದೆ ಎಷ್ಟೋ ಸಂದರ್ಭದಲ್ಲಿ ನಾವು ವಿಷಯಗಳನ್ನು, ಭಾಷಣಗಳನ್ನ ಇದೆಲ್ಲ ಮಾಡ್ತಾ ಇರ್ತಾರೆ. ಅದರಲ್ಲಿ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ, ಎಲ್ಲಿ ಮುಗಿಸ್ತಾನೆ ಅಂತ ಗೊತ್ತಿಲ್ಲ, ಯಾಕೆ ಮಾಡ್ತಾ ಇದ್ದಾನೆ ಅಂತ ಗೊತ್ತಿರೋದಿಲ್ಲ. ಈವನ್ ಗೊತ್ತಿದ್ರೂ ಕೂಡ ಕೆಲವೊಮ್ಮೆ ಅದನ್ನು ಒಂದು ಚೌಕಟ್ಟಿನಲ್ಲೇ ಹೇಳ್ತಾ ಇದ್ದೇನೆ ಅಂದರೂ ಕೂಡ ದೆರ್ ಈಸ್ ನೋ ಎನಿ ಪ್ರಾಪರ್ ಎವಿಡೆನ್ಸ್ ಫಾರ್ ದಟ್. ಯಾಕೆಂದರೆ ಅನಾಲಿಟಿಕಲ್ ಟೈಪ್ ಆಫ್ ಥಿಂಗ್ಸ್ ಅಲ್ಲ ಅದು. ಸೊ ಅರ್ಥಶಾಸ್ತ್ರದಲ್ಲಿ ಅದರಿಂದ ನೀವು ಹ್ಯಾವ್ ಟು ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ದಿ ಅನಾಲಿಟಿಕಲ್ ಟೈಪ್ ಆಫ್ ಥಿಂಗ್ಸ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಸಿಗ್ನಿಫಿಕೆಂಟ್. In order to encourage the researcher to produce exemplary work and to engage the audience, ಏನಾಗಿರಬೇಕು? ಇಂಟ್ರೆಸ್ಟಿಂಗ್ ಆಗಿರಬೇಕು. ಇಟ್ ಶುಡ್ ಬಿ ವೆರಿ ಇಂಟ್ರೆಸ್ಟಿಂಗ್ ಮತ್ತು ಅಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿರಬೇಕು. ನಾವು ನಾಳೆ ದಿವಸ ನೀವು ಕೂಡ ಉಪನ್ಯಾಸಕರಾಗಿಯೋ ಇನ್ನೇನೋ ಆಗ್ತೀರಾ ಅಂತ ತಿಳ್ಕೊಳ್ಳೋಣ. ಕೆಲಸದ ಕಾರ್ಯದಲ್ಲಿ ಇರ್ತೀರಾ, ಇದೇ ರಿಸರ್ಚನ್ನು ಮಾಡೋದಕ್ಕೆ ಹೋಗ್ತೀರಾ, ಅಥವಾ ಇನ್ನಿತರೆ ಯಾವುದೇ ರೀತಿಯ ಕೆಲಸದಲ್ಲಿ ನಿಂತ್ಕೊಳ್ತೀರಾ. ಇಟ್ ಶುಡ್ ಬಿ ಇಂಟ್ರೆಸ್ಟಿಂಗ್. ಯಾವುದಕ್ಕೂ ಉಪಯೋಗ ಬರದೇ ಹೋಗಿರತಕ್ಕಂಥ ಒಂದು ಟಾಪಿಕನ್ನು ತಗೊಂಡು ಅದಕ್ಕೆ ನಾನು ಪರಿಹಾರ ಕಂಡುಹಿಡಿತೇನೆ ಅಂತ ಹೋದರೆ ಬಹುಶಃ ಅದು ದೊಡ್ಡ ಪ್ರಯೋಜನಕ್ಕೆ ಬರುವುದಿಲ್ಲ. ಕೊನೆಯ ಪಕ್ಷ ಮುಂದಿನ ದಿನಮಾನಗಳಲ್ಲಾಗೋದ್ರ ಪ್ರಯೋಜನಕ್ಕೆ ಬರಬೇಕಾದಂಥ ವಿಷಯಗಳಿರ್ಬೋದು. ನೀವು ಭಾಳಷ್ಟು ಅಂಥ ವಿಷಯಗಳನ್ನು ಕಾಣ್ಬೋದು. ನಾಟ್ ನೆಸೆಸರಿ. ಆ ಥರ ಆದರೆ ಉಪಯೋಗಕ್ಕೆ ಬರೋದಿಲ್ಲ. ಇಟ್ ಶುಡ್ ಬಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಸಿಗ್ನಿಫಿಕೆಂಟ್. ಹೌದಪ್ಪ, ಇದು ಈ ಥರ ಆಗ್ತಾ ಇದೆ, ಈ ಥರ ಆಗಬಾರ್ದಿತ್ತು ಅಂತ ಓದಿದವರಿಗೋ ಅಥವಾ ನಿಮ್ಮ ರಿಸರ್ಚ್ ಮಾಡಿದ ನಂತರ ನೀವೇನು ಕನ್ಕ್ಲೂಷನ್ ಮಾಡ್ತೀರಾ, ಎಸ್ ಡನ್ ಸಮಥಿಂಗ್ ನ್ಯೂ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಅವ್ರಿಗೆ ಅನಿಸ್ಬೇಕು. ಅನಿಸ್ಬೇಕಾದ್ರೆ ನಿಮಗೆ ಮೊದಲು ಮನಸ್ಸಿಗೆ ಏನಾಗಿರಬೇಕು, ಎಸ್ ಇದು ಹೊಸ ವಿಷಯಗಳನ್ನು ಹೇಳಲಿಕ್ಕೆ ಹೋಗ್ತಾ ಇದೆ, ಹೊಸದೇನೋ ಕಂಡುಕೊಳ್ಳಲಿಕ್ಕೆ ಅವಕಾಶ ಇದೆ ನನಗೆ ಅಂತ ನಿಮಗೂ ಅನಿಸ್ಬೇಕು. ಸಿಂಪಲಿ ಏನು ಮಾಡಬಾರ್ದು, ಅದು
ಏನೋ ಬರಿಬೇಕಪ್ಪ ಅವನು ಕೇಳೋನು ಯಾರಿಗೂ ಪ್ರಯೋಜನ ಆಗಲ್ಲ. ಸೊ ದಟ್ ಶುಡ್ ನಾಟ್ ಬಿ ಲೈಕ್ ದ್ಯಾಟ್. ಸೊ ಇಟ್ ಶುಡ್ ಬಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಸಿಗ್ನಿಫಿಕೆಂಟ್. ಯಾಕಂದರೆ ಅದೊಂದು ಎಕ್ಸಾಂಪಲ್ ಇರಬೇಕು. ಎಮಿನೇಬಲ್ ಟು ಎಕಾನಮಿಕ್ ಅನಾಲಿಸಿಸ್. ವಾಟ್ ಇನ್ಸೈಟ್ಸ್ ಕ್ಯಾನ್ ಬಿ ಗೈನ್ಡ್ ಫ್ರಾಮ್ ಎನ್ ಅಪ್ಲೈಂಗ್ ಎಕಾನಮಿಕ್ ಅನಾಲಿಸಿಸ್ ಟು ಕ್ವಶನ್ ಅಟ್ ಹ್ಯಾಂಡ್. ಎಮಿನೇಬಲ್ ಅಂತಂದರೆ ನಿಮ್ಮ ಆರ್ಥಿಕ ವಿಶ್ಲೇಷಣೆಗೆ ಅದು ಹೊಂದಿಕೆ ಆಗುವ ಹಾಗೆ ಇರಬೇಕು ಅಂತ. ಇಟ್ ಶುಡ್ ಬಿ ಲೈಕ್ ದ್ಯಾಟ್. ಯಾಕೆಂದರೆ ಹೊಸ ಇನ್ಸೈಟನ್ನು ತೆಗೆದಿರಬೇಕದು. ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟೆ. ಅಡಮ್ ಸ್ಮಿತ್ತು, ಅಫ್ಕೋರ್ಸ್ he was the father of economics, and he wrote a book, Wealth of Nations, way back in 1776. ತುಂಬ 200-300 ವರ್ಷಗಳ ಹಿಂದಿನ ಕಥೆಯನ್ನು ನಾವು ಹೇಳ್ತಾ ಇದ್ದೇವೆ ಆಲ್ಮೋಸ್ಟ್ ಆಲ್. ಇವತ್ತಿಗೂ ಕೂಡ ಕೆಲವು ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಡಮ್ ಸ್ಮಿತ್ ಈಸ್ ರಿಲೆವೆಂಟ್. ನಾನು ಹೇಳಿದ ಟ್ಯಾಕ್ಸೇಷನ್ ವೆರಿ ಕ್ಲಿಯರ್ಲಿ ಕೆನಾನ್ ಆಫ್ ಟ್ಯಾಕ್ಸೇಷನ್ ಅಂತ ನೀವೇನು ಓದ್ತೀರಿ ಪಬ್ಲಿಕ್ ಎಕನಾಮಿಕ್ಸ್ ಮತ್ತು ಪಬ್ಲಿಕ್ ಫೈನಾನ್ಸ್ನಲ್ಲಿ. ಆ ಕೆನಾನ್ ಆಫ್ ಟ್ಯಾಕ್ಸೇಷನನ್ನು 4 ಕೆನಾನ್ ಆಫ್ ಟ್ಯಾಕ್ಸೇಷನ್ಸನ್ನು ಕೊಟ್ಟಿದ್ರು. ಆ ಟ್ಯಾಕ್ಸೇಷನ್ ಕೆನಾನ್ ಇವತ್ತಿಗೂ ಕೂಡ ರಿಲೆವೆಂಟ್ ಆಗಿದೆ. ಇಟ್ ಈಸ್ ಆಲ್ ಬೇಸ್ಡ್ ಆನ್ ದ ರಿಸರ್ಚ್. ಎಡಮ್ ಸ್ಮಿತ್ ಕೊಟ್ಟಿರ್ತಕ್ಕಂಥ ಕೆಲ ಸಿದ್ಧಾಂತಗಳು ನೀವು ಇಂಟರ್ನ್ಯಾಷನಲ್ ಟ್ರೇಡ್ನಲ್ಲಿ ಓದ್ತೀರಾ probably ನೆಕ್ಸ್ಟ್ ಸೆಮಿಸ್ಟ್ರಲ್ಲಿ. ಇಂಟರ್ನ್ಯಾಷನಲ್ ಟ್ರೇಡನ್ನು ಯಾಕೆ ಮಾಡ್ಕೋಬೇಕು, ಹೀಗೆ ಹಲವಾರು ಸಿದ್ಧಾಂತಗಳು ಇವತ್ತಿಗೂ ಕೂಡ ಉಳಿದುಕೊಂಡಿವೆ ಅಂತಂದರೆ ಇಟ್ ಈಸ್ ನಾಟ್ ಬಿಕಾಸ್ ಆಫ್ that you have to keep him in the syllabus or anything of that time. Even today, he is relevant. His studies are relevant. His ideas are relevant because that theories are tested at the time. Time tested theories. ಇಷ್ಟು ವರ್ಷಗಳಾದರೂ ಕೂಡ ಅದು ಉಪಯೋಗಕ್ಕೆ ಬರ್ತದೆ ಅಂತಂದರೆ ಅದರಿಂದ ಪ್ರಯೋಜನಕ್ಕೆ ನಮಗೆ ಇದೆ, ಇನ್ನು ಮುಂದೆ ಇದೆ. ಸೊ ದಟ್ ಈಸ್ ವಾಟ್ ದಿ ವೇ ಇನ್ ವಿಚ್ it should go along with the economics theory, economic analysis, insight ಕೊಡಬೇಕು. And feasible, can be proposed questions answered in a given time allotment. feasible ಅಂದರೆ ಯಾವುದೇ ಒಂದು, ಈಗ ನಾನು ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳಿವೆ ಅಂತ ಹೇಳಿದೆ, ದಟ್ ಐ ಸೆಡ್ ಯು, ಹಲವಾರು ಪ್ರಾಜೆಕ್ಟ್ಗಳನ್ನು ಸರ್ಕಾರ ಕೊಡ್ತದೆ. ಸರ್ಕಾರ ನನಗೇಗಲೇ ಹೇಳಿದಾಗೆ ಒಂದು ಹೊಸ ಯೋಜನೆಯನ್ನು ತರಬೇಕು ಅಂದರೆ ಗ್ರಾಸ್ ರೂಟ್ ಲೆವೆಲಲ್ಲಿ ಒಂದು ರಿಸರ್ಚನ್ನು ಮಾಡ್ಕೋಬೇಕಾಗ್ತದೆ. ಇವತ್ತಿಗಂತೂ ಅದು ತುಂಬ ಅಗತ್ಯ ಇದೆ. ಯಾವುದೇ ಆರ್ಥಿಕ ನೀತಿಯನ್ನು ತರಬೇಕಂದ್ರೂ ಕೂಡ ಗ್ರಾಸ್ ರೂಟ್ ಲೆವೆಲಲ್ಲಿ ದೇ ಹ್ಯಾವ್ ಟು ಡೂ ಸಮ್ ರಿಸರ್ಚ್, ದಟ್ ಈಸ್ ಮಸ್ಟ್. ಸೊ ಇನ್ ಸಚ್ ಕೇಸ್ ರಿಸರ್ಚ್ ಮಾಡಲಿಕ್ಕೆ ನಾನು ಹೇಳಿದೆ ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳಿವೆ, ಅವರಿಗೆ ಕೊಟ್ಟಿರ್ತಾರೆ. ಬಟ್ ಇಂದ ಒಂದು ಟೈಮ್ ಫ್ರೇಮ್ನಲ್ಲಿ ಕೊಡಬೇಕು. ಎವ್ರಿಥಿಂಗ್ ಶುಡ್ ಬಿ ಇನ್ ದಿ ಟೈಮ್ ಫ್ರೇಮ್. ಅದಕ್ಕಾಗಿ ನಿಮಗೆ ಈಗಾಗಲೇ ನಾವು ರಿಸರ್ಚ್ ಪ್ರಾಜೆಕ್ಟನ್ನು ಕೊಟ್ಟಿರೋದು ಈಗಲೇ ಸ್ಟಾರ್ಟ್ ಮಾಡಿ ಅಂತ ಹೇಳಿದೆ. ಯಾಕೆ? ಬಿಕಾಸ್ ಯು ಶುಡ್ ಡೂ ಇನ್ ಟೈಮ್. ಸರಿಯಾದ ಸಮಯದಲ್ಲಿ ಮಾಡಿದ್ರೆ ಒಂದು ಬೆಲೆ ಇರ್ತದೆ ಯಾವುದನ್ನು ಕೂಡ. ಸೊ ಫ್ರಮ್ ದ್ಯಾಟ್ ಆ್ಯಂಗಲ್ ಇಟ್ ಶುಡ್ ಬಿ ಪೀಸ್ಫುಲ್. ಅದು ಯಾವಾಗಲೋ ಮಾಡಿ ಮುಗಿಸುವಂಥದ್ದಲ್ಲ. ಯು ಹ್ಯಾವ್ ಟು ಸ್ಟಾರ್ಟ್ ಆ್ಯಂಡ್ ನಿಮಗೆ ಆ ಸಮಸ್ಯೆ ಇದೆ, ಯು ಹ್ಯಾವ್ ಟು ಗೋ ಇನ್ ದ್ಯಾಟ್. ಆ್ಯಂಡ್ ಆಫ್ಟರ್ ದಟ್ ಹೌ ಡು ಐ ಫೈಂಡ್ ಎ ಟಾಪಿಕ್ ಐಡಿಯಾ, ಹೇಗೆ ಮಾಡಿಕೊಡ್ಬೋದು ನಾವು ಕೆಲವೊಂದು ಪಾಯಿಂಟ್ಸ್ಗಳನ್ನು ಕೊಡ್ತಾ ಹೋಗ್ತೇನೆ. ಬಿಕಾಸ್ ಸರ್ ನಮಗೆ ಅಂಥ ಸಮಸ್ಯೆ ಹುಟ್ಟುದು ಹೇಗೆ, ಹೌ ಇಟ್ ಈಸ್ ಗೋಯಿಂಗ್ ಟು ಬಿ, ನಮಗೆ ಆ ಸಮಸ್ಯೆಗಳೇ ಹುಟ್ಟೋದಿಲ್ಲ ಸರ್. ಹೌ ಇಟ್ ಈಸ್ ಗೋಯಿಂಗ್ ಟು ಬಿ, ಪ್ರತಿಯೊಬ್ಬನಿಗೂ ಸಮಸ್ಯೆ ಇರ್ತದೆ. ಆ ಸಮಸ್ಯೆ ಏನು ಅಂತೇಳಿ ಹುಡುಕಿ ತೆಗೆಯುವಂಥ ಕೆಲಸ ನಾವು ಮಾಡೋದಿಲ್ಲ ಅಷ್ಟೇ. ಅದೇ ಅದನ್ನಲ್ಲ, ನಮ್ಮ ಮನಸ್ಸಿಗೆ ನಾನು ಒಂದಷ್ಟು ಕೆಲಸವನ್ನು ಕೊಡುವ ಕೆಲಸ ಮಾಡೋದಿಲ್ಲ. ದಟ್ ಈಸ್ ವೈ ಇಟ್ ಈಸ್ ನಾಟ್ ಹ್ಯಾಪನಿಂಗ್. ನಾವೆಲ್ಲರೂ ಕೂಡ ಏನು ಮಾಡ್ತಾ ಇದ್ದೇವೆ ಅಂದರೆ ಚಲ್ತಾ ಹೈ ಅಲ್ಲ, ಇಟ್ ಈಸ್ ಯು ಶುಡ್ ಗಿವ್ ಸಮ್ ವರ್ಕ್ ಟು ದಿ ಮೈಂಡ್. ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿ, ಜೀವನವನ್ನು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡೋ ಟೈಮ್ ಬಂದಿದೆ ಇವಾಗ. ಇಟ್ ಈಸ್ ಟೈಮ್ ನಾವು, ನೀವೆಲ್ಲ ಮಾಸ್ಟರ್ ಡಿಗ್ರಿ ಇದ್ದೀರಿ. ಸೊ ಇಫ್ ಯು ನಾಟ್ ಡೂಯಿಂಗ್ ಲೈಕ್ ದ್ಯಾಟ್ ರೈಟ್ ನೋ ಅಟ್ ಲೀಸ್ಟ್ ಪ್ರಾಬಬಲಿ ಫ್ಯೂಚರು ನೀವು ಅಂದ್ಕೊಂಡಾಗೆ ಇರ್ತದೆ ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಸೊ ದಟ್ ಈಸ್ ವೈ ಪ್ಲೀಸ್ ಡೂ ಇಟ್. ಏನೇನಿದೆ ಆಗಿದೆ, ಗೋ ಟು ಸೆಮಿನಾರ್ಸ್ ಬಟ್ ನಾಟ್ ಟೂ ಮೆನಿ. ಗೋ ಟು ಅಟ್ ಲೀಸ್ಟ್ ಒನ್ ರಿಯಲ್ ಸೆಮಿನಾರ್, ಒನ್ PhD ವರ್ಕ್ ಇನ್ ಪ್ರೋಗ್ರೆಸ್ ಸೆಮಿನಾರ್ ಎ ವೀಕ್. ಹೋಗಿ ಕೇಳಿ, ಒಂದು ಸೆಮಿನಾರನ್ನು ಕೇಳಿ. ನಾವು ಡಿಪಾರ್ಟ್ಮೆಂಟ್ನಲ್ಲೂ ಸೆಮಿನಾರ್ ಮಾಡ್ತೇವೆ. ಇವಾಗಂತೂ ನಿಮಗೆ ವೆಬಿನಾರ್ಗಳು ಬೇಕಾದಷ್ಟು ನಡೀತಾ ಇವೆ. ಪ್ಲೀಸ್ ಅಟೆಂಡ್ ದ ವೆಬಿನಾರ್. ಲಿಂಕ್ ಸಿಕ್ಕಿದಾಗ ವೆಬಿನಾರ್ ನೋಡಿ. ಇಫ್ ಯು ಆರ್ ಎ ಹಂಗರ್ ಟು ಡೂ ಎನಿಥಿಂಗ್ ದೆನ್ ದೇರ್ ಇಸ್ ಲಾಟ್ ಆಫ್ ವೇ ಔಟ್ ಫಾರ್ ಯು. ಅದು ಸಿಗೋದಿಲ್ಲ, ಇದು ಸಿಗೋದಿಲ್ಲ ಅಂತಿಲ್ಲ. ರೀಡ್ ಬಟ್ ಡೋಂಟ್ ರೀಡ್ ಟೂ ಮಚ್. ಲುಕ್ ಅಟ್ ಅಬ್ಸ್ಟ್ರಾಕ್ಟ್ಸ್ ಆಫ್ JPG, UG, ER, NBA ವರ್ಕಿಂಗ್ ಪೇಪರ್ಸ್. ಏನಿದೆ ಅಂತಂದರೆ ನಮಗೆ ಬೇಕಾಗಿರ್ತಕ್ಕಂಥ ಟಾಪಿಕ್ಗೆ ಸಂಬಂಧಪಟ್ಟಂತೆ ಒಂದು ಅಬ್ಸ್ಟ್ರಾಕ್ಟ್ ಇವತ್ತು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿದ್ರೆ ನಮಗೆ ಬೇಕಾದಷ್ಟು ಸಿಗ್ತದೆ. ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ
ಅಂದರೆ ನಮ್ಮ ಆಯ್ಕೆ ಮಾಡ್ಕೊಂಡ ವಿಷಯ ಅಬ್ಸ್ಟ್ರಾಕ್ಟ್ ಸಿಗ್ತದೆ. ಅಬ್ಸ್ಟ್ರಾಕ್ಟ್ ಅಂದರೆ ಒಂದೇ ಪೇಜಲ್ಲಿ ಇರ್ತಕ್ಕಂಥದ್ದು. ಆ ಅಬ್ಸ್ಟ್ರಾಕ್ಟ್ ಇಟ್ ಸ್ಪೀಕ್ಸ್ ವಾಟ್ ಈಸ್ ದೇರ್ ಇನ್ಸೈಡ್ ದಿ ಬುಕ್ಸ್, ವಾಟ್ ಈಸ್ ದೇರ್ ಇನ್ಸೈಡ್ ದಿಸ್ ಒನ್ ಆರ್ಟಿಕಲ್. ನಾನು ಅದಷ್ಟು ನಾವು ಇಡೀ, ಬಿಕಾಸ್ ಟುಡೇ ವಿ ಆರ್ ಅಟ್ ದಿ ಸ್ಟೇಜ್ ಆಫ್ ನಾಲೆಜ್ ಎಕ್ಸ್ಪ್ಲೋಷನ್ಸ್. ನಮಗೆ ಟಿಪ್ಸ್ ಆಫ್ ದಿ ಫಿಂಗರ್ ಏನು ಬೇಕೋ ಅದು ಸಿಗ್ತಾ ಇದೆ ನಾಲೆಜ್. ನಾವೊಂದು ವರ್ಡ್ ಬರಲ್ಲ ಅಂತಂದರೆ ಇಂದು ಗೂಗಲ್ಗೆ ಹೋಗಿ ನಾನು ಸರ್ಚ್ ಮಾಡ್ತೇನೆ ಇಮಿಡಿಯೇಟಾಗಿ, ಬಿಕಾಸ್ ಐ ಕ್ಯಾನ್ ಗೆಟ್ ಇಟ್ ವಿತೌಟ್ ಎನಿ ಟ್ರಬಲ್. ಸೊ ದಟ್ ಈಸ್ ವೈ ತುಂಬ ಓದಿಬಿಟ್ರೆ ಏನೋ ಆಗ್ತದೆ ಅಂತಲ್ಲ. ನಮಗೆ ಎಷ್ಟೋ ಸಂದರ್ಭ ಹೇಳ್ತಾರೆ ನಾವು 8 ಗಂಟೆ ಓದಿದೆ ಸರ್, 10 ಗಂಟೆ ಓದಿದೆ ಅಲ್ಲ. ದಟ್ ಈಸ್ ನಾಟ್ ದ ಥಿಂಗ್ಸ್. ನೀವು ಎಷ್ಟು ಗಂಟೆ ಓದಿದೆ ಅಂತಲ್ಲ, ಎಷ್ಟು ವಿಶ್ಲೇಷಣಾತ್ಮಕವಾಗಿ ಅದನ್ನು ಅರ್ಥ ಮಾಡ್ಕೊಂಡಿದೆ ಅನ್ನೋದು ಮ್ಯಾಟರ್ಸ್ ಆಗ್ತದೆ. ಸೊ ದಟ್ ಈಸ್ ವೈ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸಪೋಸ್ ಟು ಡೂ. ರೀಡ್ ಸರ್ವೆ ಆರ್ಟಿಕಲ್ಸ್ ಇನ್ ಯುವರ್ ರಿಸರ್ಚ್ ಫೀಲ್ಡ್. ಯಾವುದಾದ್ರೂ ಸರ್ವೆ ಆರ್ಟಿಕಲ್ ಇದ್ದರೆ ಅದನ್ನು ಓದಿ. ದಟ್ ಈಸ್ ಆಲ್ಸೋ ಗುಡ್ ಥಿಂಗ್ಸ್. ಜರ್ನಲಲ್ಲಿ ಅಲ್ಲಿ ಇಲ್ಲಿ ಬಂದಿರ್ತದೆ. ಯು ಕ್ಯಾನ್ ಸರ್ಚ್ ಇಸ್ ಹ್ಯಾಂಡ್ ಬುಕ್ಸ್ ಇದೆ ತುಂಬ. ಬಟ್ ಎ ಗ್ರೇಟ್ ಸ್ಟೂಡೆಂಟ್ಸ್ ಎಲ್ಸ್ವೇರ್ ವಿಲ್ ರೀಡ್ ದಿ ಟೂಲ್. ದಟ್ ಈಸ್ ಆಲ್ ದೋಸ್ ಟೂಲ್ಸ್. ರೀಡ್ ಓಲ್ಡ್ ಜರ್ನಲ್ಸ್. ಹಳೆ ಜರ್ನಲ್ಗಳಿವೆ, ನೋಡಬೇಕು, ಸಿಗ್ತದೆ. ಆರ್ಕೈವ್ದಲ್ಲಿ ಹೋದರೆ ಸಿಗ್ಬೋದು ಎಷ್ಟೋ ಜರ್ನಲ್ಗಳು. EPW, ಕೋರ್ಟ್ ಆರ್ಕೈವ್, ಆ್ಯಂಡ್ ಯು ವಿಲ್ ಸರ್ಚ್. ರೀಡ್ ಬ್ಯಾಡ್ ಜರ್ನಲ್ಸ್. ಕೆಲವೊಮ್ಮೆ ನಾವೇನು ಮಾಡಬೇಕಾಗ್ತದೆ, ಒಳ್ಳೆಯದು ಗೊತ್ತಾಗಬೇಕಾದ್ರೆ ಕೆಟ್ಟದನ್ನು ಓದಬೇಕಾಗ್ತದೆ ಬ್ರೀಫಾಗಿ. ಕೆಟ್ಟದಂದರೆ ಇಲ್ಲೇನು ಕ್ವಾಲಿಟಿ ಇರದೇ ಹೋಗಿರ್ತಕ್ಕಂಥದ್ದು ಅಂತ. ಇಲ್ಲಿ ಒಂದು ಕ್ವಾಲಿಟಿನೇ ಇರದೇ ಹೋಗಿರ್ತಕ್ಕಂಥ, ನಾ ಹೇಳಿದ್ನಲ್ಲ ಮೊದಲು, ಒಟ್ಟಾರೆ ಏನೋ ಮಾತಾಡಬೇಕು ಅಂತ ಮಾತಾಡ್ತಕ್ಕಂಥ ಅಂಥದ್ದು ಓದಿ. ಸೊ ದಟ್ ಯು ವಿಲ್ ನೋ ದ್ಯಾಟ್ ವಾಟ್ ಇಸ್ ದ ಯೂಸ್ ಆಫ್, ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಗುಡ್ ಜರ್ನಲ್ಸ್. ರೀಡ್ ಜರ್ನಲ್ಸ್ ಇನ್ ಅದರ್ ಸೋಷಿಯಲ್ ಸೈನ್ಸಸ್. ನೀವು ಎಕಾನಮಿಕ್ಸ್ ಅಷ್ಟೇ ಅಲ್ಲ, ಯು ರೀಡ್ ಸೋಷಿಯಾಲಜಿ, ಯು ರೀಡ್ ಹಿಸ್ಟ್ರಿ, ಯು ರೀಡ್ ರಿಲೇಟೆಡ್ ಟು ದಿ ಆಂಥ್ರಾಪಾಲಜಿ, ಯು ರೀಡ್ ರಿಲೇಟೆಡ್ ಟು ಪೊಲಿಟಿಕಲ್ ಸೈನ್ಸ್, ಓದಿ ಅದನ್ನು ಕೂಡ. ಸೊ ಸಮಥಿಂಗ್ ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್. ರೀಡ್ ದಿ ನ್ಯೂಸ್ ಪೇಪರ್. ನ್ಯೂಸ್ ಪೇಪರನ್ನು ಸ್ವಲ್ಪ ತಗೊಂಡು ಓದಿ. ದಿನ ಓದಿದ್ರು ಭಾರಿ ಒಳ್ಳೆಯದು. ತುಂಬ ಒಳ್ಳೊಳ್ಳೆ ವಿಷಯಗಳು, ಯಾಕಂದರೆ ಹಲವಾರು ರಿವ್ಯೂಸ್ಗಳೆಲ್ಲ ಬರ್ತಾ ಹೋಗ್ತವೆ. ರೀಡ್ ದ್ಯಾಟ್. ಟಾಕ್ ಟು ಈಚ್ ಅದರ್. ನಿಮ್ಮಲ್ಲೇ ಗ್ರೂಪ್ ಮಾಡಿಕೊಂಡು ಕೇಳಿ, ಯಾಕೆ ಅದು ಹೀಗೆ, ಏನಾಗ್ತದೆ ನಿಂದು ಅಂತೇಳಿ. ಇಟ್ ಶುಡ್ ನಾಟ್ ಬಿ ಕಾಪಿ ಕ್ಯಾಟ್. ಅವ್ರು ಮಾಡಿದ್ದಾನೆ ನಾನು ಮಾಡೋದಿಲ್ಲ. ದಟ್ ಇಸ್ ನಾಟ್ ದ ಥಿಂಗ್ಸ್. ಕೇಳಬೇಕು ಅದು ಯಾಕೆ ಮಾಡಿದ್ದಾರೆ. ನಮ್ಮಲ್ಲಿ ಒಂದು ಕ್ರಿಯೇಟಿವಿಟಿಯನ್ನು ನಾವು ಬೆಳೆಸ್ಕೋಬೇಕು. ಟಾಕ್ ಟು ನಾನ್ ಎಕಾನಮಿಸ್ಟ್ ಅಬೌಟ್ ಇಶ್ಯೂಸ್ ದ್ಯಾಟ್ ಇಂಟ್ರೆಸ್ಟ್ ಯು ಆ್ಯಸ್ ಅನ್ ಎಕಾನಮಿಸ್ಟ್. ನೀವು ವಿದ್ಯಾರ್ಥಿ, ಇದು ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳು ಬೇರೆ ಡಿಪಾರ್ಟ್ಮೆಂಟಿನ ವಿದ್ಯಾರ್ಥಿಗಳ ಜೊತೆಗೆ ಒಂದಷ್ಟು ಚರ್ಚೆಯನ್ನು ಮಾಡಬೇಕು. ಈ ಇಶ್ಯೂಯಲ್ಲಿ ನಿನ್ನ ಅನಿಸಿಕೆ ಏನಪ್ಪ, ಅಥವಾ ನಿಮ್ಮ ಅನಿಸಿಕೆ ಏನು, ವಾಟ್ ಈಸ್ ದ್ಯಾಟ್. ದೇ ವಿಲ್ ಆಲ್ಸೋ ಎಕ್ಸ್ಪ್ರೆಸ್ ದೇರ್ ಐಡಿಯಾಸ್, ಬಿಕಾಸ್ ದಟ್ ಇಸ್ ಅ ಚೇಂಜ್ ಆಫ್ ಮಲ್ಟಿ ಡಿಸಿಪ್ಲಿನರಿ ಟೈಪ್ ಆಫ್ ಥಿಂಗ್ಸ್ ದಟ್ ಯು ಹ್ಯಾವ್ ಟು ಡೂ. ಯಾಕೆಂದರೆ ಯಾವುದೂ ಕೂಡ ಸಂಪೂರ್ಣವಾಗಿ ಇಂಡಿಪೆಂಡೆಂಟ್ ಆಗಿಲ್ಲ. ದಟ್ ಈಸ್ ಇಂಟರ್ಡಿಪೆಂಡೆನ್ಸಿ. ಸೊ ಫೈಂಡ್ ಡಾಟಾ ಸೆಟ್ಸ್, ರೀಡ್ ಕೋಡ್ ಬುಕ್ಸ್ ಮಾಡಿದನ. ಫಾರ್ ಎಂಪರಿಕಲ್ ವರ್ಕ್ ಯು ಕಮ್ ಅಕ್ರಾಸ್ ಎ ಗುಡ್ ಇನ್ಸ್ಟ್ರೂಮೆಂಟ್. ಇದರ ಹುಡುಕೊಳ್ಳಿ ಎಂಪೆರಿಕಲ್ ವರ್ಕ್ ಮಾಡಲಿಕ್ಕೆ. ನೆವರ್ ಟೇಕ್ ಎನಿಥಿಂಗ್ ಫಾರ್ ಗ್ರ್ಯಾಂಟೆಡ್. ಏನಾದರೂ ಕೊಟ್ಟಿದ್ದಾರೆ, ಸಿಕ್ಕಿದೆ ಅಂತಂದರೆ ಇಟ್ ಡಸಂಟ್ ಮೀನ್ ದ್ಯಾಟ್ ಟೇಕ್ ಇಟ್ ಆಸ್ ಗ್ರ್ಯಾಂಟೆಡ್. ನಮ್ಮಲ್ಲಿ ಈ ಒಂದು ವಿಚಿತ್ರವಾಗಿರ್ತಕ್ಕಂಥ ಸೈಕಾಲಜಿ ವಿದ್ಯಾರ್ಥಿಗಳಲ್ಲಿ ಅಥವಾ ಸಾಮಾನ್ಯ ಜನರಲ್ಲಿ ಇದೆ. ಯಾವುದಾದ್ರು ಒಂದು ವಸ್ತು ನಮಗೆ ಈಸಿಯಾಗಿ ಸಿಗ್ತದೆ ಅಂದರೆ ಆಟೋಮೆಟಿಕಲಿ ಐ ಆಮ್ ನಾಟ್ ಗೋಯಿಂಗ್ ಟು ವ್ಯಾಲ್ಯೂ ಟು ದ್ಯಾಟ್. ನನಗದು ನಾಟ್ ಅಟ್ ಆಲ್ ಇಂಪಾರ್ಟೆಂಟ್ ಅಂತ ಅನಿಸ್ತದೆ. ಸೊ ಇಫ್ ಐ ಫೇ ದೆನ್ ಆಟೋಮೆಟಿಕಲಿ ಐ ವಿಲ್ ಫೀಲ್ ವಿತ್ ದ್ಯಾಟ್ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ದಿಸ್ ಇಸ್ ದ ಟೈಪ್ ಆಫ್ ಸೈಕಾಲಜಿ. ಟೇಕ್ ಇಟ್ ಆಸ್ ಗ್ರ್ಯಾಂಟೆಡ್. ಆಯಿತು, ಯಾವಾಗ ಬೇಕು ಆಗ ಹೀಗೆ. ಒನ್ಸ್ ಯು ಸ್ಟಾರ್ಟೆಡ್ ಟು ಐ ಡೋಂಟ್ ನೋ ರಿಸರ್ಚ್ ಮಾಡಲಿಕ್ಕೆ ನೀವು ವಿದ್ಯಾರ್ಥಿಗಳು ಸ್ಟಾರ್ಟ್ ಮಾಡಿದಾಗ, ನೀವು ಇವಾಗ ನಾವು ಬೇಕಾದಷ್ಟು ಸಲ ಹೇಳಿದ್ರು ಕೂಡ ಅದ್ರ ಬಗ್ಗೆ ನನ್ನ ಅನುಭವಗಳು ಹೇಳಿದ್ರು ನಾನು. ದಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಮೈ ಎಕ್ಸ್ಪೀರಿಯನ್ಸಸ್. ಇವಾಗ ಹೇಳಿದರೆ ಇವಾಗ ಅದ್ರ ಬಗ್ಗೆ ಗಮನ ಕೊಡಲ್ಲ. ಇವಾಗ ದೇಸ್ ಎ ಆ್ಯಂಪಲ್ ಆಫ್ ಟೈಮ್. ನಾವು ಅದನ್ನು ಯೋಚನೆ ಮಾಡಲ್ಲ. ಅದನ್ನು ಯೋಚನೆ ಮಾಡಿ ಅದನ್ನು ಕೆಲಸವನ್ನು ನಾನೊಂದು ಸಿಸ್ಟಮೆಟಿಕ್ಕಾಗಿ ಮಾಡ್ತಾ ಹೋಗೋಣ ಅಂತ ಹೋಗಲ್ಲ. ಅಫ್ಕೋರ್ಸ್ ಇಟ್ ಇಸ್ ನಾಟ್ ಅಪ್ಲೈ ಟು ಎವ್ರಿ ಸ್ಟೂಡೆಂಟ್ಸ್. ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ಯಾಕೆ ಫಸ್ಟ್ ರ್ಯಾಂಕು ಇದು ಬರೋದಿಲ್ಲ, ಬಿಕಾಸ್ ಆಫ್ ದಿಸ್ ರೀಸನ್. ಎಲ್ಲ ವಿದ್ಯಾರ್ಥಿಗಳು ಯಾಕೆ ಎಸ್ಟಾಬ್ಲಿಷ್ ಆಗೋದಿಲ್ಲ, ಬಿಕಾಸ್ ಆಫ್ ದಿಸ್ ರೀಸನ್ಸ್. ನಾಳೆ ಮಾಡೋಣ ಅಂತ ಪ್ರಕಾಶನೇಷನ್ ಅಂತ ಹೇಳ್ತಾರೆ. ನಾಳೆ ಮಾಡೋಣ, ನಾಡ್ದು ಮಾಡೋಣ, ಮಾಡುವ ಯಾವ. ಸೊ ದಿಸ್ ಇಸ್ ದ ಸೈಕಾಲಜಿ. ಆದರೆ ಒನ್ಸ್ ಇಟ್ ಈಸ್ ನಿಯರ್ ಟು ದಿ ಕ್ಲೋಸಿಂಗ್ ಡೇಟ್ ದೇ ವಿಲ್ ರಶ್ ಲೈಕ್ ಎನಿಥಿಂಗ್. ಅವಾಗಪ್ಪ ಮಾಡ್ತೀರಾ ಸರ್, ಅದನ್ನು ನೋಡಿದ್ರೆ ಇದನ್ನು ಹೀಗಾಯ್ತಾ ಸರ್, ಅದನ್ನು ಕೊಟ್ಟರೆ ಇದನ್ನು ಕೊಟ್ಟರೆ. ದಿಸ್ ಇಸ್ ದ ಟೈಪ್ ಆಫ್ psychology the students are having. So please remember that it is not like that. Please strive well and don't take it anything as granted. ಅದು ನಡೀತದೆ ಅಂತ ತಿಳ್ಕೊಬೇಡಿ. ಪ್ರತಿಯೊಂದಕ್ಕೂ ಕೂಡ ಅದೇ ಆಗಿರ್ತಕ್ಕಂಥ ಮೌಲ್ಯ ಇರ್ತದೆ. Why did you study economics in this first place? Is it because you are the economic students? Or you are interested in it? What is that?
ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್. ಇಲ್ಲಿ ನೆಕ್ಸ್ಟ್ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಅಪ್ಲೈ ಅನಾಲಿಸಿಸ್ ಟು ಕರೆಂಟ್ ಪಾಲಿಸಿ ಇಶ್ಯೂಸ್. ಇಷ್ಟೆಲ್ಲ ಮಾಡ್ಕೊಂಡ್ಬಿಟ್ಟು ಟಾಪಿಕನ್ನು ಹುಡ್ಕೊಂಡ್ರಿ, ತಿಳ್ಕೊಂಡ್ರಿ, ಅರ್ಥ ಮಾಡ್ಕೊಂಡ್ರಿ, ಎಲ್ಲ ಮಾಡ್ಕೊಂಡ್ರ ನಂತರ ಏನು ಮಾಡಬೇಕು, ಆ ಇಶ್ಯೂ ಏನಾದರೂ ಈಗಿನ ವ್ಯವಸ್ಥೆಗೆ ಅಪ್ಲೈ ಆಗ್ತದಾ, ಕರೆಂಟ್ ಪಾಲಿಸಿ ಇಶ್ಯೂಗಳಿಗೆ ಅಪ್ಲೈ ಆಗ್ತದಾ. ಯಾಕೆಂದರೆ ಅದೆಷ್ಟೋ ವಿಷಯಗಳನ್ನ ನಾವೇನು ಮಾಡ್ತೇವೆ, ಓಲ್ಡ್ ಇಶ್ಯೂಗಳನ್ನು ತಗೊಂಡ್ಬಿಟ್ಟು ನಾವೇನೋ ಮಾಡಿ ಮುಗಿಸ್ಬಿಟ್ಟಿರ್ತೇವೆ. ಅಲ್ಲ, ಕರೆಂಟ್ ಪಾಲಿಸಿಗಳಿಗೆ ಎಷ್ಟು ಅಪ್ಲೈ ಆಗ್ತದೆ, ಎಷ್ಟು ರೆಲೆವೆಂಟ್ ಆಗಿದೆ ಅದು, how it is useful. This is the thing that you have to take care of it. And finally, this is the reference. I refer, these are all some internet sources and some books and all these things. You can also refer it if necessary and prepare notes for the exam also. ಯಾಕೆ ಅರ್ಥಶಾಸ್ತ್ರದಲ್ಲಿ ಬೇಕು, ಅದು ಹೇಗೆ ಟಾಪಿಕ್ಗಳನ್ನ ಕಂಡುಕೊಳ್ಳೋದು, ಎವ್ರಿಥಿಂಗ್ ದಟ್ ಈಸ್ ಡಿಸ್ಕಸ್. ಆ್ಯಂಡ್ ಆಫ್ಟರ್ ದ್ಯಾಟ್ ಐ ಹೋಪ್ ದ್ಯಾಟ್ ಯು ದಿ ಸ್ಟೂಡೆಂಟ್ಸ್ are going to study. So with these ideas, I come to the end of today's class. ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅಂತ ತಿಳ್ಕೊಳ್ತೇನೆ. ಇದರ ಮೇಲೆಲ್ಲ ನಾನು ಸದ್ಯದಲ್ಲಿಯೇ ಪ್ರಶ್ನೆಗಳನ್ನು ಕೇಳಿ ಎಕ್ಸಾಮನ್ನು ಮಾಡಿದ್ದೇನೆ. ಸೊ ಡೂ ಇಟ್ ಎವ್ರಿಥಿಂಗ್ ಲೈಕ್ ದ್ಯಾಟ್. ಸೊ ಥ್ಯಾಂಕ್ ಯು ಫಾರ್ ಪೇಷಂಟ್ ಹಿಯರಿಂಗ್. ಥ್ಯಾಂಕ್ ಯು ವೆರಿ ಮಚ್.